व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अमलानश्रीरमृतविशदैरंशभिप्लावय नमाविर्भूयात् अनघमहिमा मानसे वागधीशः नमस्ते प्राणेश प्रणतविभवाय मणिमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रभरतमकृष्णेष्ट भगवन्नमः श्रीमन्मध्वप्रदिश सुदर्शनो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 127ನೆಯ ಪ್ರವಚನ. ಶ್ರೀಕೃಷ್ಣ ತನ್ನ ಧರ್ಮವನ್ನು ಧರ್ಮರಾಜ ಕೇಳಿದ್ದಕ್ಕೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾನೆ. ಒಬ್ಬ ರಾಜನಾಗಿ ಶತ್ರುಗಳ ಎಲ್ಲ ತೊಂದರೆಗಳನ್ನು ಮೀರಿ ನಿಂತವನಾಗಿ ಎಲ್ಲರ ಪ್ರಜೆಗಳ ವಿಶೇಷವಾದ ಅನುಗ್ರಹಕ್ಕೆ ಹೊಗಳಿಕೆಗೆ ಪಾತ್ರನಾಗಿ ನಿಂತ ಧರ್ಮರಾಜ ಸ್ವಯಂ ಧರ್ಮನಿಷ್ಠೆಯವ ಮತ್ತು ಕೃಷ್ಣನಿಂದ ತಿಳ್ಕೊಳ್ಳುತ್ತಾನೆ, ಕೇಳುತ್ತಾನೆ. ಎಲ್ಲರಲ್ಲಿ ಕೇಳಿಕೊಂಡಿದ್ದೇನೆ ಮತ್ತು ನೀನು ಹೇಳಬೇಕು ಅಂತ ಕೇಳುತ್ತಾನೆ ಅಂದರೆ ಅವನ ರಾಜ್ಯಭಾರದ ಹಿನ್ನೆಲೆಯಲ್ಲಿ ಅವನಿಗೆ ಇರತಕ್ಕಂತಹ ಜ್ಞಾನದ ಮೇಲಿನ ಆಸ್ಥೆ ಹೆಚ್ಚು ಅರ್ಥ ಆಗುತ್ತೆ. ಅದರಲ್ಲಿ ಊಟ ಮಾಡುವ ಕತೆ ಹೇಗೆ ಅಂತ ಕೇಳುತ್ತಾನೆ. ನೋಡಿ, ಪದ್ಧತಿ ಏನು ಅನ್ನೋದರ ಬಗ್ಗೆ ಕೃಷ್ಣ ಒಂದಿಷ್ಟು ಅನ್ನದೇವರ ಬಗ್ಗೆ ಬಹಳಷ್ಟು ಚಂದವಾಗಿ ಮಾತಾಡಿದ. ಭಗವಂತನನ್ನು, ಪ್ರಾಣನನ್ನು ವಿಶೇಷವಾಗಿ ಊಟದ ಹೊತ್ತಿನಲ್ಲಿ ನೆನೆದುಕೊಂಡು ಅಶನ ನಡೆಸಬೇಕೆನ್ನುವ ಇರಾದೆಯಲ್ಲಿ ಅನ್ನದ ತ್ಯಾಗದ ಬಗ್ಗೆ ಕೆಲವು ಮಾತನ್ನು ಹೇಳಿದ್ದ. ಎಂತಹ ಸಿಚುವೇಶನ್ಸ್ಗಳಲ್ಲಿ, ಸಂದರ್ಭಗಳಲ್ಲಿ ಆ ಅನ್ನವನ್ನು ಬಿಡಬೇಕು ಅಂತ ಹೇಳುವಲ್ಲಿ ವ್ಯಕ್ತಿಗಳು ಬಂದಾಗ, ಕೆಲವು ಪ್ರಾಣಿಗಳು ಕಂಡಾಗ ಅಂತ ಹೇಳುತ್ತ. ಇಲ್ಲಿ ಮುಖ್ಯವಾಗಿ ಈಗ ಮತ್ತೆ ಅವನ ತಟ್ಟೆಯಲ್ಲೇ ಇರತಕ್ಕ ಸಂಗತಿಯನ್ನು ಹೇಳ್ತಾನೆ. ಕೇಶ ಕೀಟೋಪನ್ನಂಚ ಅಂತ. ಅನ್ನದಲ್ಲಿ ಕೂದಲು ಬಂದ್ರೆ ಊಟ ಬಿಡುವುದು ಹೇಳ್ತಾರೆ. ನಾವು ಈಗ ಊಟ ಬಿಡುವುದಿಲ್ಲ, ಕೂದಲು ಬಿಡುತ್ತೇವೆ. ಕೃಷ್ಣ ಹೇಳ್ತಾನೆ ಊಟ ಬಿಡಬೇಕು ಅಂತ, ಅದು ದುಷ್ಟ ಅಂತ. ಹಾಗೆ ಕೀಟ, ಪ್ರಾಣಿಗಳು, ಹುಳ ಪಟ್ಟೆಗಳು ಸತ್ತದ್ದು, ಬಿದ್ದದ್ದು, ಎಲ್ಲಿ ಅದು ಬಂದಿದ್ರೆ ಬಿಸಿಯ ಹಾರುತ್ತಿರುವಾಗಲೇ ಬಿಸಿಯ ಬೇಗೆಯಲ್ಲಿ ಬಿದ್ದೋಗ್ಲಿಕ್ಕಿವೆ ಕೆಲವು ಪಾತ್ರೆಗಳಿಗೆ. ಅವುಗಳ ಪಾತ್ರೆ ಅದಕ್ಕೆ ಮುಚ್ಚ ಹಾಕಿಡಬೇಕು ಯಾವತ್ತು ಹೇಳೋದು. ಏನಾದರೂ ಬಂದು ಬೀಳಬಹುದು ಬಲಾತ್ಕಾರದಲ್ಲಿ. ಆ ಮೇಲೆ ಹಾರುವಾಗಲೇ ಅವುಗಳಿಗೆ ಬಿಸಿ ತಾಗಿ ದೊಡ್ಡ ಪಾತ್ರೆ ಆದರೆ ಬಿದ್ದು ಬಿಡ್ತಾವೆ. ಅದರಿಂದ ಕೇಶ ಕೀಟೋಪನ್ನಂಚ ಮುಖ ಮಾರುತ ಬೀಜಿತಂ ಇನ್ನೊಂದು ಹೇಳ್ತಾನೆ. ಈ ದುಷ್ಟ ಕೀಟಗಳು ಗಲೀಜುಗಳು ಇದ್ದಾಗ ಮಾತ್ರ ಬಿಡುವುದಲ್ಲ, ಬಾಯಲ್ಲಿ ಫೂ ಮಾಡಿ ತಿನ್ನುವಂತ ಅನ್ನ ಪ್ರಯೋಜನ ಎಲ್ಲ ಹೇಳ್ತಾನೆ. ಬಾಯಿ ಯಾರದು ಫೂ ಮಾಡಿದ್ರೆ ಅದು ಮುಖ ಮಾರುತ ಬೀಜಿತಂ. ಬಾಯಿಯಲ್ಲಿ ಗಾಳಿ ಹಾಕಿ ಚಪ್ಪೆ ಮಾಡಲಿಕ್ಕೆ ನೋಡಿದ್ರೆ ಆ ಬಾಯಿಯಿಂದ ಬಿದ್ದಂತಹ ಎಂಜಿಲುಗಳಿಂದಾಗಿ, ಸುತ್ತುಗಳಿಂದಾಗಿ ಅದು ಹಾಳಾಗ್ತದೆ. ಅಭೋಜ್ಯಂ ತದ್ವಿಜಾನೀಯಾತ್, ಅದನ್ನು ತಿನ್ನಬಾರದು ಅಂತ ಕೃಷ್ಣ ಹೇಳುತ್ತೆ. ಮತ್ತೆ ಇನ್ನೊಂದು ಪ್ರಸಂಗ ಇದೆ ಹೆಚ್ಚಾಗಿ ಊಟದ ವ್ಯಕ್ತಿಗಳಲ್ಲಿ. ಉತ್ಥಾಯ ಚ ಪುನಃ ಸ್ಪೃಷ್ಟಂ ಪಾದಸ್ಪೃಷ್ಟಂಚ ಲಂಘಿತಂ. ಒಮ್ಮೆ ಊಟ ಮಾಡಿರ್ತಾನೆ, ನಡುವೆ ಹೇಳುತ್ತಾನೆ. ಏನೋ ಕೆಲವರಿಗೆ ಈವಂತ ಹೆಚ್ಚು ಜನ ಹೇಳುವುದುಂಟು. ಯಾಕೆಂದ್ರೆ ಕೆಲವರ ಕೈಯಲ್ಲಿ ಮೊಬೈಲ್ ಇರುವುದಿಲ್ಲ, ಎಲ್ಲೋ ದೂರದಲ್ಲಿ ಬಿಟ್ಟಿರ್ತಾರೆ. ಮೊಬೈಲಿಗೋಸ್ಕರ ಎದ್ದೋಗಿ ಬರ್ತಾರೆ. ಕೆಲವೊಮ್ಮೆ ಯಾರು ಬಂದಿದ್ದಾರೆ ಹೇಳಿಕೊಂಡು ಕಾಲಿಂಗ್ ಬೆಲ್ ಮಾಡ್ತಾರೆ, ಬಾಗಿಲು ತೆಗೆದು ಒಂದು ಕೂತ್ಕೊಳ್ತಾರೆ. ಈಗ ಹೆಚ್ಚು ಜನರಿಗೆಲ್ಲ ಅದು ಅಭ್ಯಾಸ ಆಗಿದೆ. ಊಟದ ಮಧ್ಯೆಯಲ್ಲಿ ಎದ್ದೋಗಿ ಬರುವುದು.
ಯಾವ್ಯಾವುದು ಹೆಚ್ಚಾಗಿ ಮೊಬೈಲ್ ಮತ್ತೆ ಕೆಲವೊಮ್ಮೆ ಬಾಗಿಲು ತೆಗೆಯುವುದು ಹಾಕುವುದು ಇಷ್ಟರಲ್ಲಿ. ಹೀಗಾಗಿ ಹೇಳ್ತಾನೆ, ಒಮ್ಮೆ ಊಟಕ್ಕೆ ಕೂತವ ಊಟ ಮುಗಿಯುವ ಮುಂಚೆ ಹೇಳಲಿಕ್ಕಿಲ್ಲ. ಎದ್ದರೆ ಅದನ್ನು ಬಿಡಬೇಕು. ಉತ್ತಾಯಚ ಪುನಃ ಸ್ಪೃಷ್ಟ, ಮತ್ತೆ ಬಂದು ಅದನ್ನು ಮುಟ್ಟಿದ್ರೆ ಅದು ಪ್ರಯೋಜನ ಇಲ್ಲ, ಉಪಯೋಗಕ್ಕೆ ಬರುವುದಿಲ್ಲ, ಊಟಕ್ಕೆ ಆಗುವುದಿಲ್ಲ. ಅದರೊಟ್ಟಿಗೆ ಪಾದಸ್ಪೃಷ್ಟಂಚ, ಯಾರಾದರೂ ಅನ್ನದ ತಟ್ಟೆಯನ್ನು ಎಲೆಯನ್ನು ಮೆಟ್ಟಿಕೊಂಡು ಹೋದ್ರೆ, ದುಡ್ಕೊಂಡು ಹೋದ್ರೆ, ಕಾಲು ತಾಗಿಸಿದರೆ ಪಾತ್ರಕ್ಕೆ ಅದಾಗಲಿಲ್ಲ. ಪಾದಸ್ಪೃಷ್ಟಂಚ ಲಂಘಿತಂ, ಇನ್ನೊಂದು ಹೇಳ್ತಾನೆ ದಾಟುವುದು ಅಂತ. ಹೆಚ್ಚಾಗಿ ಊಟಕ್ಕೆ ಸಾಲುಗಟ್ಟಲೆ ಎಲೆ ಹಾಕಿರುತ್ತಾಗ ಮಧ್ಯೆಯಲ್ಲಿ ಆಚೆ ಹೋಗುವವನು ದಾಟಿಕೊಂಡು ಹೋಗ್ತಾನೆ, ಅದು ತಪ್ಪಂದರೆ. ಬದಿಯಿಂದ ಹೋಗಬೇಕು, ಬೇರೆ ಕಡೆಯಿಂದ ಹೋಗಬೇಕು. ಅನ್ನವನ್ನು ದಾಟಿದರೆ, ಭೋಜ್ಯ ವಸ್ತುಗಳನ್ನು ಒಂದೊಮ್ಮೆ ಲಂಘನ ಮಾಡಿದರೆ ಅದು ಸಹ ಉಪಯೋಗಕ್ಕಿಲ್ಲ, ತಿನ್ಲಿಕ್ಕಾಗುವುದಿಲ್ಲ ಅಂತ. ಲಂಘಿತ ಅನ್ನಂ ತದ್ ರಾಕ್ಷಸಂ ವಿದ್ಯಾತ್, ಈ ಅನ್ನವನ್ನು ರಾಕ್ಷಸನ್ನ ಅಂತ ಹೇಳ್ತಾರೆ. ಕಾಲು ತಾಗಿದರೆ ಅದು ಕೆಳಭಾಗ, ಕೆಳದೇಹದ ಭಾಗದಲ್ಲಿ ದುಷ್ಟತನವನ್ನು ಗುರುತಿಸುತ್ತಾರೆ. ಆದ್ರಿಂದ ಬಲಕೈಯಿಂದ ಅದಕ್ಕೆ ಸ್ಪರ್ಶಾದಿಗಳು ಇಲ್ಲ, ದೇಹದ ಅದೋ ಭಾಗಗಳಿಗೆ. ಮೇಲ್ಭಾಗಕ್ಕೆ ದೇವತೆಗಳ ವಿಶೇಷವಾದ ಸ್ಥಾನ ಹೇಳಿಕೊಂಡು ಬಲಕೈಯ ಸ್ಪರ್ಶ ಇದೆ. ಆದ್ರಿಂದ ಕಾಲು ತಾಗಿದರೆ ಹೇಳಿದ ಅದಕ್ಕೋಸ್ಕರ ಕಾಲು ತಾಗಿದರೆ. ಮತ್ತೆ ದಾಟಿದರೆ, ದಾಟುವುದು ಅಂದ್ರೆ ಅಧೋಭಾಗ ಅದನ್ನು ನೋಡಿಕೊಳ್ಳುತ್ತದೆ ಅಂತ ಅರ್ಥ. ದಾಟುವಾಗ ಒಂದು ಕಾಲು ಆಚೆ ಹೋಗ್ತದೆ, ಒಂದು ಕಾಲು ಈಚೆ ಇರ್ತದೆ. ಅಂದರೆ ನಡುವೆ ಪದಾರ್ಥಗಳು, ತಿನ್ನುವ ಪದಾರ್ಥಗಳು ಇರ್ತವೆ. ಹಾಗಾಗಿ ಮನುಷ್ಯನ ಮೂತ್ರ ಸ್ರೋತಸ್ಸು ನಡುವೆ ಇರುವಂತದ್ದಾದ್ರಿಂದ ಅವನು ಏನ್ ಬೇಕಾದ್ರೆ ಮಾಡಿಕೊಳ್ಳಿ, ಮಾಡದೇ ಇಟ್ಟುಕೊಳ್ಳಿ. ಆದ್ರೆ ಆ ಪ್ರದೇಶದ ಛಾಯೆಯೋ ಸ್ಪರ್ಶವೋ ಇನ್ನೇನೋ ಆಗ್ಲಿಕ್ಕೆ ಹೋಗಿ ಅದು ಉಪಯೋಗಕ್ಕಿಲ್ಲದೊಂದು ವ್ಯರ್ಥ ಆಯ್ತು, ದುಷ್ಟ ಆಯ್ತು, ಹೇಯ ಆಯ್ತು. ಹಾಗಾಗಿ ಇದಕ್ಕೆಲ್ಲ ರಾಕ್ಷಸರು. ರಾಕ್ಷಸ ಹಾಗಾದ್ರೆ ಎಲ್ಲಿರ್ತಾರೆ ನಮಗೆ ಗೊತ್ತಾಯ್ತು. ರಾಕ್ಷಸರು ಮಲ, ಮೂತ್ರ, ಎಂಜಲು, ಕೀವು, ಹಾಳು, ನಾಯಿ, ಉದಕಿ, ಹೀಗ ಇಂತಹ ಕಡೆಗಳಲ್ಲೆಲ್ಲ ಡೆವಿಲ್ ಫೋರ್ಸ್ಗಳು ಹೆಚ್ಚಾಗಿ ಇರುವಂತದ್ದು. ಆದ್ರೆ ಈ ಅನ್ನವನ್ನು ರಾಕ್ಷಸ ಅನ್ನ ಅಂತ ಕರೀತಾರೆ. ಅದರಿಂದ ಏನೋ ಮಾಂಸ ಅಥವಾ ನೆತ್ತರು ಇಂಥದ್ರ ಅಡುಗೆ ಅಂತ ಅರ್ಥ ಮಾಡಿಕೊಳ್ಬೇಕಾಗಿಲ್ಲ. ಇದಕ್ಕೆ ಹೇಳಿದ್ದಾನೆ, ಇಂಥದ್ದು ಮನುಷ್ಯನಿಂದ ಆಗಿರತಕ್ಕಂತಹ ಕೆಟ್ಟ ವರ್ತನೆಯಿಂದ ಆಗಿರತಕ್ಕಂಥ ಪದಾರ್ಥಗಳು ರಾಕ್ಷಸ ಪದಾರ್ಥ ಅನಿಸ್ತದೆ. ರಾಕ್ಷಸಂ ವಿಜಾನೀಯ ತಸ್ಮಾತ್ ಪರಿವರ್ಜಿತ್. ಆದ್ರಿಂದ ಅದು ರಾಕ್ಷಸ ಅನ್ನೋದ್ರಿಂದ ಬೆಳ್ಲಿಕ್ಕೆ, ಅದರಲ್ಲಿ ಕೀಟ ಇಲ್ಲ, ಕೇಶ ಇಲ್ಲ. ಆದ್ರೆ ಈಗ ದಾಟಿದ್ದು ಗೊತ್ತೂ ಆಗುವುದಿಲ್ಲ. ಈಗ ಅವು ದಾಟಿ ಆಯ್ತು ಒಬ್ಬ, ಅದು ಒಬ್ಬನಿಂದ ಉಲ್ಲಂಘಿತವಾದದ್ದು, ದಾಟಲ್ಪಟ್ಟದ್ದು ಅಂತ ನಾವು ಹೇಳಿಬಿಟ್ರೆ ಅದು ಕಾಣುವುದಿಲ್ಲ. ಅದಕ್ಕೆ ಕೀಟ ಕೇಶಗಳಾದ್ರೆ ಅಲ್ಲಿ ಇರ್ತವೆ, ಗೊತ್ತಾಗ್ತದೆ ಅಂತ. ಇದು ಹೇಗೆ ಮಾಡುವ? ಆದ್ರಿಂದ ರಾಕ್ಷಸರಿಗೆಲ್ಲ ಹೇಳಿಬಿಟ್ಟಾಗಿದೆ. ಶಿಸ್ತು, ಶಾಸ್ತ್ರ, ಇದರಿಂದ ತಪ್ಪಿಸಿ ಹೋದದ್ದನ್ನೆಲ್ಲ ರಾಕ್ಷಸರಿಗೆ ಅಂತ. ಅದನ್ನು ಒಂದೊಮ್ಮೆ ಇಷ್ಟಪಟ್ಟು ಉಂಡು ಬಿಟ್ರೆ ರಾಕ್ಷಸೋಚ್ಚಿಷ್ಟವಕ್ ವಿಪ್ರಹ, ಅದು ರಾಕ್ಷಸನ ತಿಂದಾಯ್ತು ಅಂತ ಅರ್ಥ. ರಾಕ್ಷಸ ತಿಂದದ್ದನ್ನು ನಾವೇನು ತಿನ್ನುವುದು ಅಂತ ಅರ್ಥ. ಒಬ್ಬ ಸಂಸ್ಕಾರ ಉಳ್ಳವ, ಯೋಗ್ಯನಾದವ ಇಂತಹ ಅಯೋಗ್ಯವಾದ ಅನ್ನವನ್ನು, ಆಹಾರವನ್ನು ಎಲ್ಲಕ್ಕೂ ಸೇರಿತು. ಕೇವಲ ಅನ್ನ ಮಾತ್ರ ಅಂತಲ್ಲ, ಎಲೆ ಮಾತ್ರ ಅಂತಲ್ಲ, ತಟ್ಟೆಯಲ್ಲಿ ಚಪಾತಿ ಇಟ್ಟು ದಾಟಿದ್ರು ಒಂದೇ. ಇಂಥದ್ದನ್ನು ತಿನ್ನುವ ಸಪ್ತಪೂರ್ವಾನ್ ಪರಾನಪಿ ನರಕೇ ರೌರವೇ ಗೋರೆ ಸಪಿತರನ್ನು ಪಾತಯಿಷ್ಯತಿ ಅಂತ. ಅವನ ಹಿಂದಿನ ಮುಂದಿನ 7 ತಲೆಮಾರುಗಳ ಪಿತೃಗಳನ್ನು ನರಕದಲ್ಲಿ ಮುಳುಗಿಸ್ತಾನೆ, ಹಾಕ್ತಾನೆ, ದೂರ್ತಾನೆ ಅಂತ ಅರ್ಥವ. ಅವನು ಸೇರಿ 15 ಆಗ್ತದಾಗ ತಲೆ ಅವನಿಗೆಂತ ಉಂಟಲ್ಲ ಊಟ ಮಾಡಿದ್ದರಿಂದ. ಹಾಗಾಗಿ ಪಿತೃಗಳಿಗೆ ಅನ್ಯಾಯ. ಸಾಮಾನ್ಯವಾಗಿ ನೋಡಿ, ಇದ್ಯಾಕೆ ಹೇಳುತ್ತಾರೆ ಪಿತೃಗಳಿಗೆ? ಇವ ದಾಟಿ ಊಟ ಮಾಡಿದ್ದಕ್ಕೆ ಪಿತೃಗಳಿಗೆ ಯಾಕೆ ಅಂದ್ರೆ ಇವನ ಅಯೋಗ್ಯನಾದ ಅಧಿಕಾರಿ ವಂಶದಲ್ಲಿ. ಹಾಗಾಗಿ ಪಿತೃಗಳ ಹಿಂದಿನ 7 ತಲೆಮಾರುಗಳಿಗೆ ತೊಂದರೆ ಆಗತ್ತೆ. ಮುಂದಿನ ಇವನು 7 ತಲೆಮಾರುಗಳು ಇವನು ಅನ್ಯಾಯ ಮಾಡಿಕೊಂಡಾಗ ಅಂತದ್ದನ್ನು ರಾಕ್ಷಸ ಅನ್ನದಿಂದ, ಭೋಜನದಿಂದ. ಸ್ವಲ್ಪ ಜಾಗ್ರತೆಯನ್ನು ಪಡಿಬೇಕಾದ್ದು ನಾವು. ಅನ್ನದ ಪಾತ್ರೆಯನ್ನು ದಾಟುವಂಥದ್ದಾಗಲಿ, ಅದ ಅಂಗಗಳಿಂದ, ಉತ್ತಮ ಅಂಗ ಅಲ್ಲ ಅಧಮಾಂಗಗಳಿಂದ ಸ್ಪರ್ಶ, ದೂಡುವುದು, ಹೀಗೆ ಹಾಗಾಗಿ ಹತ್ತಿರ ಯಾರು ಬಾರದಂತೆ, ಅದರ ನೆರಳು ಯಾರದ್ದು ದುಷ್ಟರದ್ದು ಬೀಳದಂತೆ ಎಲ್ಲ ಮಾಡಿಕೊಳ್ಳುವುದಾಗಿ ಅದನ್ನೆಲ್ಲ ತುಂಬಾ ನೋಡಿಕೊಳ್ಳಿಕ್ಕಿದೆ. ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಲಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದ ಅಳತೆಗೊಳ್ಳುಗಳಿಲ್ಲ. ಮಾಡಲಿಕ್ಕೆ ಬರ್ತದೆ, ಆಗ್ತದೆ ಹೇಳ್ತಾರೆ. ಹೀಗಾಗಿ ಇಂತಹ ಕೆಲವು ಗಿಡಗಳೇ ತುಂಬಾ ಸೆನ್ಸಿಟಿವ್ ಇರುತ್ತವೆ. ಕೆಟ್ಟವರ, ಕೆಟ್ಟ ಯೋಚನೆಯವರ, ಅಸಂಸ್ಕೃತರ, ಮೈಲಿಗೆಯವರ, ಅವರ ಸ್ಪರ್ಶ ಆಗಬೇಕಾಗಿಲ್ಲ. ನೆರಳು ಬಿದ್ದರೆ ಅದು ಸಾಯ್ತದೆ, ಬಾಡುತ್ತದೆ.
ಬೆಂಡಾಗ್ತದೆ, ತುಂಡಾಗ್ತದೆ. ಹಾಗಿರುವಾಗ ಇನ್ನು ಸ್ಪರ್ಶನ ಮಾಡಿದರೆ, ಉಪಯೋಗಕ್ಕೆ ನಿಂತರೆ ಎಷ್ಟೆಲ್ಲ ಅಧ್ವಾನ ಆಗುವುದಿಲ್ಲ. ಅದರ ಮುಂದಿನ ಪೀಳಿಗೆಯು, ಮುಂದಿನ ಸಂತಾನಗಳು ಹಾಳಾಗ್ತವೆ ಅಂತ ಅರ್ಥ ಗಿಡದ್ದು. ಮುಂದುವರಿಕದು. ಅದನ್ನೆಲ್ಲ ಹೇಳ್ತಾನೆ ಪಿತೃಗಳಿಗೆ ಅಂತ. ಪಿತೃಗಳು ಉದ್ಧಾರ ಆಗುವುದಿಲ್ಲ, ಆಗತ್ತೆ, ಅನ್ಯಾಯ ಆಗತ್ತೆ ಅಂತ. ಸಾಮಾನ್ಯ ಮಾತಾಡುವಾಗಲೇ ಯಾರಿಗಾದ್ರೂ ಏನಾದರೂ ಹೇಳುವಾಗ, ತಿಳಿಸುವಾಗ ಎಲ್ಲ ನೀನೇನು, ನಿನ್ನ ಅಪ್ಪ ಎಂಥದ್ದು ಅಂತ ಕೂಡಲೇ ಕೇಳಿಬಿಡ್ತಾರೆ ಕೆಲವನು ಬೈಗಳಲ್ಲಿ ಬರುವಾಗ. ಅವನಿಗೆ ಬಹಳ ಆಕ್ರೋಶ ಆಗ್ತದಾಗ, ನನ್ನ ಸುದ್ದಿ ಆಯ್ತು, ನನ್ನ ತಂದೆ ಸುದ್ದಿ ಎಲ್ಲ ಹೇಳಲಿಕ್ಕೆ ಹೋಗಬೇಡ, ಗೌರವ ಇರುತ್ತೆ ಅವನಿಗೆ. ಮನೆ ಮಂದಿ ಸುದ್ದಿ ಎತ್ತಲಿಕ್ಕಿಲ್ಲ ಹೇಳ್ತಾನೆ. ಹಾಗೆ ಶಾಸ್ತ್ರಕಾರರು ಬಹಳ ಘೋರವಾಗಿ, ಕಠೋರವಾಗಿ ಹೇಳುತ್ತಾರೆ. ರಾಕ್ಷಸ ಅನ್ನದ ಸ್ವೀಕಾರದಿಂದ ನೀನು ಹಾಳಾದೆ ಅನ್ನುವುದಕ್ಕಿಂತಲೂ ಇನ್ನೂ ಮುಖ್ಯದಲ್ಲಿ ಸೇರ್ಪಡೆ, ನಿನ್ನ ಹಿರಿಯರಿಗೂ ಅದು ಬಾಧೆಯನ್ನು ಕೊಡುತ್ತೆ. ನಿನ್ನಿಂದಾಗಿ ನೀನು ಮಾಡುವ ಕರ್ಮಾಂಗಗಳವರಿಗೆ ಸಿಗದೆ ಅವರು ಪರಿತಪಿಸುವಂತಾಗತ್ತೆ ಅಂತ. ಹಾಗಾಗಿ ತಂದೆಯಂದಿರ ಅದು ಒಂದು ತಲೆ ಅಲ್ಲ, 7 ತಲೆವರೆಗೆ. ಕೆಲವರಿಗೆ ತಂದೆ ಮೇಲೆ ಗೌರವ ಇರುತ್ತೆ, ಅಜ್ಜನ ಮೇಲೆ ವಿಶ್ವಾಸ ಇರುತ್ತೆ, ತಂದೆ ತಂದೆ ಅಂತೇಳಿ. ಅದರ ಆಚಿನ ತಲೆ ನೋಡಿರುವುದಿಲ್ಲ ಅವರು. ಅದರ ಹಿಂದಿನ ಪಿಜ್ಜ ಮುಂತಾದ ತಲೆಯನ್ನು ನೋಡದೇ ಇರುವುದರಿಂದ ಅವನಿಗೆ ಅವರ ಮೇಲಿನ ಸಂಬಂಧ ಆಗಲಿ, ಚಿಂತನೆ ಆಗಲಿಲ್ಲ. ಆದ್ರೆ ಒಂದು ಮೆಲ್ಲ ಹೇಳಬಹುದಾದದ್ದು, ನಮಗೆ ಅಜ್ಜನ ಬಗ್ಗೆ ಗೊತ್ತಿದ್ರೆ, ಅಜ್ಜನಲ್ಲಿ ನಮಗೆ ಆತ್ಮೀಯತೆ ಸಲುಗೆ ಇದ್ರೆ, ಮಾತಾಡ್ತಾ ಇದ್ರೆ, ಅಜ್ಜ ಹೇಳುತ್ತಾನೆ ತನ್ನ ಹಳೆಯ ನೆನಪುಗಳ ಜೊತೆಯಲ್ಲಿ, ನನ್ನ ಅಜ್ಜ ಹೀಗಿದ್ದ, ಅವನು ಹಾಗೆ ಮಾಡುತ್ತಾನೆ ಅಂತ ಹೇಳ್ತಾನೆ. ಈಗೇನಾಯ್ತು, ನಾವು ನಮ್ಮ ಅಜ್ಜನಿಂದಾಗಿ ಅವನಜ್ಜನ ಕಥೆಯನ್ನು ಕೇಳ್ಬೋದು, ಅಲ್ಲಿಗೆ 5 ತಲೆ ಹಿಂದೆ ಹೋಗ್ತದೆ. ಈಗ ಅವ್ರು ಹೇಳ್ತಾರೆ ಅವರ ಅಜ್ಜನನ್ನು ಅವರ ಅಜ್ಜ ಹಾಗೆ ನೋಡಿದ್ರು ಅಂತ ಎನ್ನುವ ಮಾತನ್ನು ಉಲ್ಲೇಖ ಮಾಡ್ತಾರೆ. ಆಗ ನಮಗೆ ಹೀಗೆ 7 ತಲೆಮಾರುಗಳು ಸಾಮಾನ್ಯವಾಗಿ ಹತ್ತಿರದಲ್ಲಿ ನೆನಪಿನಲ್ಲಿ ಇರುತ್ತವೆ. ಅದಕ್ಕೋಸ್ಕರ ತಂದೆಯಂದಿರ ಉದ್ಧಾರಕ್ಕಾಗಿಯಾದರೂ ಒಂದೊಮ್ಮೆ ಇಂತಹ ರಾಕ್ಷಸ ಅನ್ನದ ಸ್ವೀಕಾರಕ್ಕೆ ನೀವು ಸ್ವಲ್ಪ ದೂರ ಇರೀರಿ ಅಂತ ಹೇಳ್ತಾನೆ. ಇನ್ನು ಬಹಳ ಚಂದವಾಗಿ ಹೇಳುತ್ತಾನೆ ಉತ್ತರಾಪೋಷಣದ ಬಗ್ಗೆ. ಆಪೋಷಣವನ್ನು ತಗೊಳ್ಳುವುದು ಹೇಳಿದ್ರು, ಪರಿಷೇಕ ಮಾಡಿ ಬೇರೆ ಪರಿಷೇಕದ ಕೈಯಲ್ಲಿ ಎಲ್ಲ ಉಳಿದದ್ದನ್ನೆಲ್ಲ ಪ್ರತ್ಯೇಕ ನೀರು ಹಾಕಿಕೊಂಡು, ಅದರಲ್ಲಿ ಪ್ರತ್ಯೇಕ ಆಪೋಷಣೆಗೇನೆ ಬೇರೆ ತಟ್ಟೆ ಇಡಬೇಕು, ಕುಡಿಯುವ ತಟ್ಟೆ ಬೇರೆ ಇರಬೇಕು ಅಂತೆಲ್ಲ ಹೇಳಿ ಆಯ್ತು. ಇನ್ನು ಉತ್ತರಾಪೋಷಣವನ್ನು ತಗೊಳ್ಳುವಾಗ ಏಳದ ಮುಂಚೆ ತಗೊಂಡು ಆತ ಹೇಳಬೇಕು, ಮತ್ತೆ ಆಗುವುದಿಲ್ಲ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮಾಡಬೇಕು. ಅವನು ತಸ್ಮಿನ್ನಾಚಮನಂ ಕುರ್ಯಾತ್ ಯಸ್ಮಿನ್ ಪಾತ್ರೆ ಸಭುಕ್ತವನ್, ಎಲ್ಲಿ ಊಟ ಮಾಡಿತನೋ ಅಲ್ಲಿ ಆತ ಉತ್ತರಾಪೋಷಣವನ್ನು ತಗೊಂಡು ಹೇಳಬೇಕು. ಉತ್ತರಾಪೋಷಣವನ್ನು ತಕೊಳ್ಳದೆ ಅದೆಲ್ಲ ಮುಚ್ಚಳ ಇದ್ದಾಗೆ ಎಂತೆಲ್ಲ ಹೇಳಿಕೊಂಡು ಪಾತ್ರೆಗೆ ಅಮೃತ ವಿಧಾನ ಸಿಜುವಾಮಿ ಸ್ವಾಂತ ವಿಧಾನ ಅಂದ್ರೆ ಮುಚ್ಚಳ ಇದೆ. ಅದೆಲ್ಲ ಮಂತ್ರಗಳಲ್ಲಿ ಉಲ್ಲೇಖ ಮಾಡುತ್ತಾರೆ, ತೋರಿಸಿಕೊಡ್ತಾರೆ. ಅದು ಭೋಜನದ ಪ್ರಕ್ರಿಯೆಯನ್ನೇ ಬಹಳಷ್ಟು ಪುರಾಣಗಾರರು ಉಲ್ಲೇಖ ಮಾಡುತ್ತಾರೆ, ಎತ್ತಿಕೊಂಡಿದ್ದಾರೆ. ಎಷ್ಟೆಲ್ಲ ವ್ಯವಸ್ಥೆಗಳಿವೆ ಅಂತ. ನಾನು ಕಳೆದ ಬಾರಿ ಆಹುತಿಗಳ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಉಪಸರ್ಗ ಯಾವುದು ಅವ್ಯಯದಿಂದಾಗಿ ತುನಾ ಅಂತ ಹೇಳಿ ಮುದ್ರೆಗಳನ್ನು ಉಲ್ಲೇಖ ಮಾಡಿದೆ. ಯಾವ ಬೆರಳಿನಿಂದ ಹೇಗೆ ತಿನ್ನುವಂಥದ್ದು, ಎಷ್ಟು ಅಗುಳುಗಳ ತಿನ್ನುವ ಕಥೆ ಇರುತ್ತದೆ ಎಂದೆಲ್ಲ ಅದು ಉಂಟು. ಅಗುಳು ಲೆಕ್ಕಾಚಾರದಲ್ಲಿಯೂ ಹೇಳುತ್ತಾರೆ, ಅನ್ನ ಲೆಕ್ಕಾಚಾರದಲ್ಲಿ. ಇಲ್ಲಿ ಹೇಳುತ್ತಾನೆ ಕೃಷ್ಣ ಉತ್ತರಾಪೋಷಣವನ್ನು ಅಲ್ಲೇ ತಗೊಳ್ಬೇಕು. ಒಂದೊಮ್ಮೆ ಉತ್ತರಾಪೋಷಣ ತಗೊಳ್ಳದೆ ಎದ್ದು ಬಿಟ್ರೆ ಸ್ನಾನ ಮಾಡಿ ಬರಬೇಕು ಹೇಳ್ತಾನೆ. ಎದುತ್ತಿಷ್ಟತ್ಯನಾ ಚಾಂತಹ ಭುಕ್ತವಾನ್ ಆಸನಾತ್ತತಃ ಸ್ನಾನಂ ಸದ್ಯ ಪ್ರಕುರ್ವೀತ ಸ್ವನ್ಯಥಾ ಅಪ್ರಯತ್ವ ಭವೇತ್. ಅವನ ಯಜ್ಞ ಪೂರ್ಣಾವತಿ ಆಗಲಿಲ್ಲ ಅಂತ ಅರ್ಥ, ವ್ಯವಸ್ಥೆ ಅರ್ಧದಲ್ಲಿ ಎದ್ದಿದ್ದಾನೆ ಅಂತ ಅರ್ಥ. ಇದರಿಂದಾಗಿ ಇನ್ನೂ ಉಚ್ಚಿಷ್ಟನೇ ಇದ್ದಾನೆ ಅಂತ ಅರ್ಥ. ಆ ಲೆಕ್ಕದಲ್ಲಿ ಇದು ಯಜ್ಞ ಆದ್ರಿಂದ ಉಚ್ಚೇಷದ ಕಥೆ ಇಲ್ಲ ಎನ್ನುವ ನೆಲೆಯಲ್ಲಿ ಮಾಡಿತ್ತು. ಅದರಿಂದ ಕೊನೆಯ ಹೊತ್ತಿನಲ್ಲಿ ಆತ ಅಮೃತಾಭಿಧಾನದಿಂದ ಮುಚ್ಚಳವಾಗಿ ಇರುವ ಆ ಅಪೋಷಣವನ್ನು ಆತ ಅಲ್ಲಿಗೆ ಊಟ ಮಾಡಿದ್ದಲ್ಲಿ ತಕೊಳ್ಳದೆ ಒಂದೊಮ್ಮೆ ಎದ್ದು ಬಿಟ್ಟರೆ ಎನ್ನುವ ಒಂದು ವಿಷಯವನ್ನು ಮಾತಾಡ್ತಾರೆ. ಅಂತವನ್ನೇನ್ ಮಾಡ್ಬೇಕು, ಮತ್ತೆ ಆಗ್ತಾ ಕೂಡಲೇ ಸ್ನಾನವನ್ನು ಮಾಡಬೇಕು. ಇಲ್ಲಾದ್ರೆ ಅಶುಚಿ ಆಗ್ತಾನೆ, ಮೈಲಿ ಆಗ್ತಾನೆ. ಈಗ ಮೈಲಿಗೆ ಆದಾಗಿ ಎದ್ದೋಗಿ ಬಿಟ್ಟ, ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಬಂದಲ್ಲಿ ಕೂತು ತಗೊಳ್ಲಿಕ್ಕಿಲ್ಲ. ದೊಡ್ಡ ದೊಡ್ಡ ಊಟದ ಶಾಲೆಗಳಲ್ಲೆಲ್ಲ ಹೀಗೇ ಇರುತ್ತೆ. ಊಟದ ಶಾಲೆಗಳಲ್ಲಿ ಹೇಳಿದ್ನ ಪರಿಷೇಕ ಮಾಡಲಿಕ್ಕೆ ಯಾರೋ ಒಬ್ಬ ನೀರು ತಂದಿರ್ತಾನೆ, ಅಲ್ಲಿಂದ ಯಾರೋ ಕೈಗೂ ಹೋಗಿಬಿಡ್ತದೆ. ಅಂತ ಪರಿವೇಶನ ಮಾಡುವಾಗ, ಆರಂಭ ಮಾಡುವಾಗ ಎಲ್ಲರೂ ನೋಡಿಕೊಳ್ಳುತ್ತಾರೆ, ಸಮಯ ಇರ್ತದೆ. ಏಳುವಾಗ ಎಲ್ಲರಿಗೂ ಗಡಿಬಿಡಿ, ಎಲ್ಲಿರುತ್ತೋ ನೀರು, ಯಾರು ತಂದಿರ್ತಾರೋ
ನೂರಾರು ಮಕ್ಕಳು, ಜನರು, ವಿದ್ಯಾರ್ಥಿಗಳು ಕೂತಲ್ಲಿ ಎಲ್ಲ ಈ ಮದುವೆ ಅಥವಾ ಉತ್ಸವ ಅಥವಾ ಯಾವುದೋ ಒಂದು ಫಂಕ್ಷನ್ ಇಂತಹ ಸಂದರ್ಭದಲ್ಲಿ ನೀವು ನೋಡಬಹುದು. ಆಗ ಸರಿಕಟ್ಟಲ್ಲಿ ಪರಿಷೇಕವೂ ಇಲ್ಲ, ಅದೇ ನೀರಲ್ಲಿ ಅವನು ಕುಡಿಯುವುದು ಬೇರೆ ಆ ಪೋಷಣ, ಕೊನೆಗೆ ಹೇಳುವಾಗ ಇಲ್ಲವೇ ಇಲ್ಲ, ಹಾಗೆ ಎದ್ದು ಹೋಗುದೇ ಅಭ್ಯಾಸ ಆಗಿ ಹೋಗಿದೆ ಜನರಿಗೆ. ಹೋಟೆಲಲ್ಲಿ ಎಲ್ಲಿ ಉಂಟು ಪರಿವೇಶನ? ಕೆಲವರೆಲ್ಲ ಹೇಳುತ್ತಾರೆ ಕಷ್ಟಕ್ಕಾಗಿ ಹೋಟೆಲ್ಗೆ ಹೋಗುದು ಅಂತ. ಹೋಟೆಲಲ್ಲಿ ಯಾವ ಸಂಸ್ಕೃತಿ ಇಲ್ಲ, ತದ್ ರಾಕ್ಷಸಂ ವಿದ್ಯೆ ಅಂತ. ದಾಟುತ್ತಾರೆ, ಕ್ರಿಮಿಕೀಟಗಳು ಬೀಳುತ್ತಾವೆ, ಕೇಶ ಇರ್ತದೆ, ಎಲ್ಲ ತೆಗೆದಿರ್ತಾರೆ, ಯಾರ್ಯಾರೋ ಮುಟ್ಟಿರ್ತಾರೆ. ಅವರಿಗೂ ಶುಚಿಗೆ ಬೇಕು ವ್ಯವಸ್ಥೆಗೆ, ಅಲ್ಲಿ ನಾಯಿ ಕೆಲವೊಮ್ಮೆ ಬೇಕಾಗ್ತದೆ. ಕೇರಿಗಳಲ್ಲಿ ಅಲ್ಲಿ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಹಂದಿಗಳು ಮಂದಿಗಳಲ್ಲಿ, ಸಂದಿಗಳಲ್ಲಿ, ಗೊಂದಿಗಳಲ್ಲಿ ಮಾಮೂಲಿ ಆಗಿಬಿಟ್ಟಿದೆ. ಮಂದಿಗೊಂದು ಹಂದಿಯಲ್ಲಿ ಅಭ್ಯಾಸ ಆಗಿದೆ ಅವರಿಗೆ. ಹಾಗೆ ಅವುಗಳ ದರ್ಶನ ಸ್ಪರ್ಶನ ಎಲ್ಲ ಆಗಿ ಹೋಗ್ತದೆ, ಕಷ್ಟ ಇದೆ. ಹೀಗಾಗಿ ಉತ್ತರಾಪೋಷಣ ಹೆಚ್ಚು ಕಡೆಯಲ್ಲಿ ಆಗ್ತಾ ಇಲ್ಲ. ಇನ್ನು ಕೆಲವೇ ಬಹಳ ಹಿಂದೆ, ತುಂಬಾ ಕೆಳಗೆ, ಒಂದು 30-40 ವರ್ಷದ ಹಿಂದೆ, ಊಟದ ಕೊನೆಯಲ್ಲಿ, ಈ ಮಾಸ್ ಊಟದ ಕೊನೆಯಲ್ಲಿ, ಬಿಸಿ ಊಟದ ಹಾಗೆ, ಮಕ್ಕಳ ಊಟದ ಹಾಗೆ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೊನೆ ಹೊತ್ತಿನಲ್ಲಿ ಊಟದ ಕೊನೆಗೆ ಸಾರು ಹುಳಿ ಎಲ್ಲ ಮುಗಿದ ನಂತರ, ಪದಾರ್ಥಗಳ ಮುಗಿದ ನಂತರ ಕೊನೆಗೆ ಮಜ್ಜಿಗೆ ನೀರು ಅಂತ, ಅದು ನೀರು ಮಜ್ಜಿಗೆ ನೀರು ಏನೋ ಒಂದು ಬರ್ತದೆ. ಅದು ಮಜ್ಜಿಗೆಗೆ ನೀರು ಹಾಕಿದ್ದಾರೋ ಅದು ನೀರಿಗೆ ಮಜ್ಜಿಗೆ ಹಾಕಿದ್ದಾರೋ ಏನೋ ಒಂದು ಮಾಡಿದ್ದಾರೆ, ನೀವೇನ್ ಬೇಕಾದ್ರೆ ತಿಳ್ಕೊಳ್ಳೋದು. ಆಗ್ಲಿ, ಸುಧಾರಿಸ್ತಾ ಇದ್ರು ಹಿಂದೆ ಎಲ್ಲ, ಇರ್ಲಿ. ಅದನ್ನು ಹಾಕೊಂಡು ಹೋಗ್ತಾರೆ ಅನ್ನಕ್ಕೆ. ಆಗ ಅದನ್ನು ಹಾಕೊಂಡೋದ ನಂತರ ಮತ್ತೆ ಇನ್ನೊಮ್ಮೆ ಬೇಕು ಅಂತ ಕೇಳಲಿಕ್ಕುಂಟು, ವಿಚಾರಿಸುವುದು ಅಂತ ಹೇಳ್ತಾರೆ ಅದಕ್ಕೆ. ಮತ್ತೆ ಬೇಕಾ ಮಜ್ಜಿಗೆ ಅಂತ ಹೇಳಿ. ಆಗ ಬರುವಾಗ, ಮತ್ತೊಮ್ಮೆ ಬರುವಾಗ ಊಟ ಮಾಡಿ ಕೂತವರು ಕೈ ಹಿಡಿಯುದು ಸ್ವಲ್ಪ, ಅದು ಉತ್ತರಾಪೋಷಣವರಿಗೆ ಅಲ್ಲಿ ಮುಗಿಯಿತು. ಅಲ್ಲ, ನೀವು ಹಾಲಲ್ಲಿ, ಮಜ್ಜಿಗೆಯಲ್ಲಿ ಎಲ್ಲ, ರಸಾಯನದಲ್ಲಿ, ಪಾಯಸದಲ್ಲಿ ಎಲ್ಲ ಮಾಡಬಾರದು ಅಂತ ಹೇಳಲಿಲ್ಲ ಅಂತೇನೋ ತಿಳ್ಕೊಳ್ಬೇಡಿ. ಇಲ್ಲಿ ಅದಕ್ಕೆ ಕೃಷ್ಣ ಹೇಳುವಾಗ ಹೇಳ್ತಾನೆ ನೀರಿನಿಂದ ಅಂತ, ತಸ್ಮಿನ್ ಆಚಮನಂ ಕುರ್ಯಾತ್ ಅಂತ ಹೇಳಿಕೊಂಡು. ಹಾಗಾಗಿ ಉತ್ತರಾಪೋಷಣವನ್ನು ನೀರಿನಲ್ಲೇ ಮಾಡಬೇಕು. ನೀರು ಮಜ್ಜಿಗೆಯಲ್ಲಿ ಅಲ್ಲ, ನೀರು ಮಜ್ಜಿಗೆಯಲ್ಲಿ ಅಲ್ಲ. ಅದು ಮಜ್ಜಿಗೆ ನೀರಿನಾಗಿ ಕಂಡ್ರು ಅದು ಹಾಕಿದ್ದಾರಲ್ಲ, ಮಜ್ಜಿಗೆ ಸ್ಪರ್ಶ ಆಗ್ತದಲ್ಲ, ಹಾಗಾಗಿ ಅದು ಮಜ್ಜಿಗೆಯಲ್ಲಿ ಮಾಡಿದರೆ ಆಗ್ತದೆ, ಆಗುವುದಿಲ್ಲ. ಅದನ್ನು ಊಟಕ್ಕೆ ಹೋಗುವಾಗ ಏನು ತಗೊಂಡು ಹೋಗ್ಬೇಕು ಅಂದರೆ ನೀರಿನ ಒಂದು ಪಾತ್ರೆಯನ್ನು ತಗೊಂಡು ಹೋಗ್ಲೇಬೇಕು. ಈಗ ಶುರುವಾಗಿದೆ, ಬಾಟ್ಲಿ ತರ್ತಾರೆ ಪ್ರತಿಯೊಬ್ಬರು. ನಾನು ಹೇಳಿದಲ್ಲಿ ಈಗ ಬಾಟ್ಲಿ ಸಂಸ್ಕೃತಿ, ಪ್ರತಿಯೊಬ್ಬರಲ್ಲಿಯೂ ಚುಚ್ಚಿ ಕುಡಿಯುವ ಪಾತ್ರೆ ಇರ್ತದೆ, ಬಾಟ್ಲಿ ಇರ್ತದೆ, ಅದು ಬ್ಯಾಗಿನಲ್ಲೇ ಇರ್ತದೆ. ಪುರುಸೋತಾದಾಗ ಎಲ್ಲರೂ ಕುಡಿತಾರೆ, ಅದು ಬಸ್ಸಿನಲ್ಲಿಯೂ ಕುಡಿತಾರೆ, ರಸ್ತೆಯಲ್ಲಿ ಕುಡಿತಾರೆ. ಈ ಮೊಬೈಲ್ ಇದ್ದಾಗೆ, ಮೊಬೈಲ್ ಅನ್ನು ಎಲ್ಲಿ ಮಾತಾಡಲಿದೆ ಅಂತ ಕೇಳಿದ್ರೆ ಎಲ್ಲಿ ಮಾತಾಡಲಿಕ್ಕಿಲ್ಲ ಅಂತ. ನಮ್ಮದು ದೇವರು ಎಲ್ಲಿದ್ದಾನೆ ಕೇಳಿದ್ರೆ ದೇವರು ಎಲ್ಲಿಲ್ಲ ಅಂತ ನಾವು ಕೇಳುದಿಲ್ಲ, ಫಿಲಾಸಫಿ ಹಾಗೆ. ಹಾಗೆ ಮೊಬೈಲ್ನ ಉಪಯೋಗ ಎಲ್ಲಿ ಕೇಳಿದ್ರೆ ಎಲ್ಲಿ ಇಲ್ಲ ಹೇಳ್ತಾರೆ. 24 ಗಂಟೆಯು ವಾರದ 7 ದಿನ 24x7 ಎನ್ನುವ ಅಡ್ವರ್ಟೈಸ್ಮೆಂಟ್ ಅದು ಮೊಬೈಲಿಗೆ ಪೂರ್ಣ ಅನ್ವಯ. ಅಯ್ಯೋ ಆತ ಮತ್ತೆ ನಿದ್ದೆ ಮಾಡುವಾಗ ಮಂಡೆ ಅಡಿಯಲ್ಲಿ ಇಡ್ತಾನೆ, ಬಂದಾಗಲೇ ತೆಗಿತಾನೆ. ಹೌದಲ್ಲ, ಮತ್ತೆ ಯಾಕೆ ಬರುತ್ತೆ ಅಂದ್ರೆ ವಿದೇಶದವರಿಗೆ ರಾತ್ರಿ ಹಗಲಾಗಿರ್ತದೆ, ಇವನಿಗೆ ರಾತ್ರಿ ಹಗಲಾಗ್ತದೆ. ಹಾಗೆ ಅವರು ಮಾಡ್ತಾರೆ, ಇವನಿಗೆ ರಾತ್ರಿ ಹೊತ್ತಿನಲ್ಲಿ ಕಾಲ್ಸ್ ಬರುವುದು ಹೊರಗೆ ದೇಶಗಳಿಂದ, ಆಗ ಅವನು ರಿಸೀವ್ ಮಾಡ್ತಾನೆ, ಮಾತಾಡ್ತಾನೆ. ಹಾಗೆ 24 ಗಂಟೆಯಲ್ಲಿ ಉಂಟ. ಮತ್ತೆ ಸ್ನಾನ ಮಾಡುವಾಗ ಅಲ್ಲಿ ಸಿಕ್ಕಿಸ್ಲಿಕ್ಕೆ ಜಾಗ ಮಾಡಿಕೊಂಡಿದ್ದೇನೆ, ಬಾತ್ರೂಮ್ ಅಲ್ಲಿ ಮೊಬೈಲ್ ಸಿಕ್ಕಿಸ್ಲಿಕ್ಕೆ ಉಂಟು, ಸ್ಪೀಕರ್ ಆನ್ ಮಾಡ್ಲಿಕ್ಕೆ ಬರ್ತದೆ, ಮಾತಾಡ್ತಾರೆ. ಕೆಲವರಿಗೆ ವಿಡಿಯೋ ಮಾಡುವ ಹುಚ್ಚು ಇರ್ತದೆ, ಸ್ನಾನ ಮಾಡುವಾಗ ಅವ್ರು ವಿಡಿಯೋ ಕಾಲಲ್ಲೇ ಮಾತಾಡ್ತಾರೆ. ನಾನು ಸ್ನಾನ ಮಾಡ್ತಾ ಇದ್ದೇನೆ ಹೇಳಿಕೊಂಡೇ ಮಾಡ್ತಾರೆ. ಊಟ ಮಾಡುವಾಗಂತೂ ಖಂಡಿತ. ಇನ್ನು ನೀವು ಕೇಳಬೇಕಾದ್ದು ಎಕ್ಸ್ಕ್ಲೂಸಿವ್ಲಿ ಜಪ ಪೂಜೆ ಅಂತ ಮಾತಾಡ್ಬೇಕು. ಅಡುಗೆಯಲ್ಲಿ ಇದ್ದೇ ಇರ್ತದೆ. ಅಡುಗೆಗೆ ಮತ್ತೆ ಹಾಲಿಗೆ ಅಂದ್ರೆ ಟಿವಿ ಹಾಲಿಗೆ 2 ಹೆಜ್ಜೆ ಇರುವುದು. 1 ಹೆಜ್ಜೆ ಆಚೆ ಇಟ್ಟರೆ ಅಡುಗೆ ಕೊನೆ, 1 ಹೆಜ್ಜೆ ಇಟ್ಟಿಟ್ರೆ ಈಚೆ ಇಟ್ರೆ ಅದು ಹಾಲಿನಲ್ಲೇ ಡೈನಿಂಗ್. ಆದ್ರಿಂದ ಅವರು ವಿಡಿಯೋ ನೋಡಿಕೊಂಡೇ ಅಡುಗೆ ಮಾಡುದು, ಅವರಿಗೇನು ಸಮಸ್ಯೆ ಇಲ್ಲ. ಅಡುಗೆ ಕೋಣೆಯಲ್ಲಿ ಸಿಕ್ಕಿಸ್ಲಿಕ್ಕೆ ಉಂಟು, ವಿಡಿಯೋ ಸಿಕ್ಕಿಸ್ಲಿಕ್ಕೆ ಕ್ಲಿಪ್ ಬೋರ್ಡ್ ಮಾಡಿದ್ದಾರೆ. ಈಗ ಅದು 8 ಕಡೆಯಲ್ಲಿ ಮಾಡಿದ್ದಾರೆ. ಅಂದ್ರೆ ಅವರ ಮೋರೆ ಎಲ್ಲಿರುವುದಾದ್ರೂ ಅದು ಸಿಗುವ ಹಾಗೆ 8 ಕಡೆಯಲ್ಲಿ ಇಟ್ಟಿದ್ದಾರೆ. ಅವ್ರು ಬೇಕಾದ ಹಾಗೆ ಗ್ಯಾಸ್ ಸ್ಟವ್ ಪಕ್ಕದಲ್ಲಿಯ ಅಥವಾ ಮಿಕ್ಸಿಯ ಪಕ್ಕದಲ್ಲಿಯ ಅಥವಾ ಕೈ ತೊಳೆದು, ಕೆಲವೊಮ್ಮೆ ಅದನ್ನು ತೊಳೆದು ಸ್ಟ್ಯಾಂಡ್ ಅಲ್ಲಿ ಇಡ್ತಾರೆ ಅವರು, ಲೋಟ ತೊಳೆದಾಗೆ ಅದು ಮರ್ತು ಹೋಗ್ತದೆ ಎಲ್ಲ ಇದ್ದಾಗೆ. ಅದು ಮೊಬೈಲ್ ಅನ್ನು ತೊಳೆದಿರ್ತಾರೆ, ಅದು ವಾಟರ್ ಪ್ರೂಫ್ ಎಲ್ಲ ಮಾಡಿದ್ದಾರೆ ಈಗ. ಹೀಗಾಗಿ ಎಲ್ಲ ಕಡೆಯಲ್ಲಿ ಅದನ್ನು ಸಿಕ್ಕಿಸುವ ರೀತಿಯಲ್ಲಿ
ಉಪಯೋಗಿಸುವ ರೀತಿಯಲ್ಲಿ ಇರ್ಲಿಕ್ಕೆ ಹೋಗಿ ಜಪ ಪೂಜೆ ಈ ಹೊತ್ತಿನಲ್ಲಿ ಇತ್ತೀಚೆಗೆ ನಾವೊಂದು ಸುದ್ದಿ ಓದಿದ್ದೆ, ಅದೇನೋ ಭೂತ ವೇಷ ಹಾಕುವನಂತೆ, ಕುಣಿತಾ ಇದ್ದಾನ, ಮಧ್ಯದಲ್ಲಿ ಅವನಿಗೆ ಮೊಬೈಲ್ ಬಂದಿದೆ, ಆಗ ಅಟೆಂಡ್ ಮಾಡಿದ್ದಾನೆ ಮೊಬೈಲ್ ಅನ್ನು ಸ್ವಿಚ್ ಆನ್ ಮಾಡಿ. ಆಗ ಹೇಳುತ್ತಾನೆ, ಅಂದ್ರೆ ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ತುಳುವೆಲ್ಲ ಹೇಳಿದ್ದವ ಇಲ್ಲಿಯವರೆಗೆ, ಯಾನು ಭೂತದ ಆವೇಶ ಅಡುಲ್ಲ ಅಂತ, ನಾನು ಭೂತದ ಆವೇಶದಲ್ಲಿ ಇದ್ದೇನೆ, ಹಾಗಾಗಿ ನೀನು ಮತ್ತೆ ಮಾಡು ಅಂತ ಹೇಳಿ ಅದನ್ನು ಹೇಳಿದ್ದಾನೆ. ಆ ಭೂತ ಅಷ್ಟು ಮಾತಾಡಿದ್ದು. ಮತ್ತೆ ಯಾರೋ ಅಲ್ಲಿದ್ದವರು ಯಾರು ಕಿತ್ತುಕೊಂಡ್ರಂತೆ ಭೂತದಲ್ಲಿ, ಮತ್ತೆ ಭೂತದಲ್ಲಿ ಗಲಾಟೆ ಮಾಡಿದ್ದು. ನಾನು ಸುಮಾರು ಭೂತದ ವೇಷದವರು ಗಲಾಟೆ ಮಾಡುವುದನ್ನು ಕೇಳಿದ್ದೇನೆ, ಕ್ಲಿಪ್ಪು ನೋಡಿದ್ದೇನೆ ಬೇಕಾದಷ್ಟು. ಹಾಗೆ ಇವತ್ತು ಸರ್ವಾಂತರ್ಯಾಮಿಯಾದ ಮೊಬೈಲ್ ಮನುಷ್ಯನಿಗೆ ಇರಲಾಗಿ ಅವನೇನ್ ಮಾಡುತ್ತ, ಹಾಗಾಗಿ ಎದ್ದೋಡುವ ಸಂಭವಗಳು ಬಹಳಷ್ಟು ಬಂದೇ ಬರ್ತಾವೆ. ಹೀಗಾಗಿ ಕೃಷ್ಣ ಮೊದಲು ಹೇಳಿದ, ಊಟದಲ್ಲಿ ಎಲ್ಲಿಯೂ ಹೇಳಲಿಕ್ಕಿಲ್ಲ, ಮೌನ ಮಾಡಲಿಕ್ಕೆ, ದೇವರ ನೆನಪು ಮಾಡಲಿಕ್ಕೆ, ಹೀಗೆಲ್ಲ ಅಪೇಯ ಪದಾರ್ಥಗಳಿಂದ ಆಚಮನಾದಿಗಳನ್ನು ಉತ್ತರಾಪೋಷಣಾದಿಗಳನ್ನೆಲ್ಲ ಮಾಡಲಿಕ್ಕೆ ಮಾಡಬಾರದು. ಬಹಳ ಹಿಂದಿನ ಪ್ರಶ್ನೆ ಅದು. ಈಗ ಕಲ್ಯಾಣ ಮಂಟಪದ ಸಂಸ್ಕೃತಿಯಲ್ಲಿ ಕೆಟ್ಟ ಕ್ಯಾಟರಿಂಗ್ ಇಂದ ಬರತಕ್ಕ ಪದಾರ್ಥ ವಿಶೇಷಗಳಲ್ಲಿ ಸಾರ್ವಜನಿಕ ಅನ್ನೋ ಸಂದರ್ಭಗಳಲ್ಲಿ ನೀವೇನನ್ನು ಗಮನಿಸುವಂತಿಲ್ಲ, ಗುರುತಿಸುವಂತಿಲ್ಲ. ಆದ್ರಿಂದ ಇರಲಿ, ಕೃಷ್ಣ ಹೇಳಿದ ಒಂದು ಭೋಜನ ವಿಧಿ ಹೇಗಿರ್ತದೆ ಅಂತ ನಾವು ಕೇಳಿದ್ದೇವೆ. ಧರ್ಮರಾಜನಿಗೆ ಒಂದು ಪ್ರಶ್ನೆ ಇತ್ತು, ಊಟದ ಬಗ್ಗೆ ಹೇಳಿದ ಕೃಷ್ಣ ಚೆನ್ನಾಗಿತ್ತು. ಆದ್ರೆ ಊಟದ ಮುಂಚೆ ದನಕ್ಕೊಂದಿಷ್ಟು ಕೊಡುವುದು ಅಂತ ಹೇಳಿದ್ದಾನಲ್ಲ, ಗೋಗ್ರಾಸ ಅಂತ, ಅದರ ಬಗ್ಗೆ ಒಂಚೂರು ಮಾತು ಬೇಕು ಅಂತ ಕೇಳತ್ತ. ಕೃಷ್ಣ ಅದಕ್ಕೂ ಬಹಳ ಚಂದವಾಗಿ ಮಾತನ್ನು ಹೇಳುತ್ತಾನೆ. ನಾನು ಗೋವ್ರತದ ಬಗ್ಗೆ ಕೆಲವು ಮಾತುಗಳನ್ನು ವ್ರತ ಸಮೀಕ್ಷೆಯಲ್ಲಿ ಹೇಳಿದ್ದೇನೆ ಹಿಂದೆ, ಅಧಿಕ ಮಾಸ ಬಂದಾಗ 4-6 ತಿಂಗಳ ಕೆಳಗೆ. ಅದು ಕೆಲವು ಇಲ್ಲಿನ ಮಾತುಗಳಿಗೆ ಮತ್ತು ಇಲ್ಲಿನ ಭಾವಗಳಿಗೆ ಪೋಷಕವಾಗಿರತಕ್ಕಂಥ ಸಂಗತಿಗಳು, ಚಿಂತನೆಗಳು. ಅದನ್ನು ಕೃಷ್ಣ ಹೇಳುವುದನ್ನು ನಾವು ಕೇಳೋಣ. ಪಿತರಃ ವೃಷಭಾಃ ಜ್ಞೇಯಾಃ ಗಾವೋ ಲೋಕಸ್ಯ ಮಾತರಃ. ಕೃಷ್ಣ ಹೇಳ್ತಾನೆ, ಎತ್ತುಗಳು ನಮಗೆ ತಂದೆಗಳಂತೆ, ದನಗಳು ನಮಗೆ ತಾಯಿಗಳಂತೆ, ಆಕಳುಗಳು, ಹಸುಗಳು ಅವುಗಳು ನಮಗೆ ತಾಯಂದಿರಂತೆ. ಯಾಕೆಂದ್ರೆ ನಮಗೆ ಬಾಲ್ಯದಲ್ಲಿ ಇರತಕ್ಕಂಥ ಹಾಲಿನ ಕಥೆ ಬಿಟ್ರೆ ಮತ್ತೆ ಏನಾದ್ರೂ ಹಾಲು ಬರುವುದಿಲ್ಲ ಬಿಡಿ. ಕೊನೆಯ ಗಳಿಗೆವರೆಗೂ ದರದ್ದೇ ಹಾಲು ಮನುಷ್ಯನಿಗೆ ತಾಯಿ ಹಾಲು ಇದ್ದಾರೆ. ಆದ್ರಿಂದ ತಾಯಿ ಎನ್ನುವ ನೆಲೆಯಲ್ಲಿ ದನಗಳನ್ನು ಉಲ್ಲೇಖ ಮಾಡ್ತಾರೆ. ಜೊತೆಯಲ್ಲಿ ಎತ್ತುಗಳು ತಂದೆಗಳು. ಹಾಗಾಗಿ ಇವೇನ್ ಮಾಡ್ಲಿಕ್ಕೆ ತಾಸಾಂತು ಪೂಜೆಯ ರಾಜನ್ ಪೂಜಿತಾ ಪಿತೃದೇವತಾ. ಹೀಗಾಗಿ ವಿಶೇಷವಾಗಿ ದನಗಳನ್ನು ಎತ್ತುಗಳನ್ನು ಇಬ್ಬರನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿ. ಪೂಜೆ ಮಾಡಿದ್ರೆ ದನ ಅಂತೂ ಅತ್ಯಂತ ಪ್ರಿಯವಾದಂತಹ ಸಂಗತಿ ಕೃಷ್ಣನಿಗೆ, ಗೋಪಾಲಕೃಷ್ಣ ಅಂತ. ಎತ್ತು ಅಂತೂ ಭಾರಿ ವಿಶೇಷ, ಅದು ಶಿವನಿಗೆ ವೃಷಭ ವಾಹನ ಅಂತ. ಹಾಗೆ ಇವರೆಲ್ಲ ವಿಶೇಷವಾಗಿ ದನಗಳ ಹಾಲು, ತುಪ್ಪ, ಮೊಸರು ಇವುಗಳಿಂದ ಶ್ರಾದ್ದ ಕರ್ಮಗಳು, ಪಂಚಾಮೃತೆಯನ್ನ ತೃಪ್ತಿರಸ್ತು ಅಂತ ವಿಕ್ಕಿರೆ ಅಂತ ಹೇಳಿಕೊಂಡು ಬಲಿ ಹಾಕಿದ ಬಳಿಕ ಪಿಂಡದ ಮೇಲೆ ಎಲ್ಲ 3 ಬಾರಿ ಪ್ರದಕ್ಷಿಣಾಕಾರವಾಗಿ ಪಂಚಾಮೃತ ಹಾಕ್ಲಿಕ್ಕುಂಟು. ಆನಂತರ ಮಧುಸೂಕ್ತ ಹೇಳಿಕೊಂಡೆಲ್ಲ ಪಂಚಾಮೃತವನ್ನು ಕೊಡ್ಲಿಕ್ಕುಂಟು ಪಿತೃಗಳಿಗೆ ಉದ್ದಿಷ್ಟವಾಗಿ, ಪ್ರತಿಯೊಬ್ಬರಿಗೂ, ವಿಶ್ವದೇವತೆಗಳಿಗೂ. ಹಾಗೆಯೇ ವೃಷೋತ್ಸರ್ಗ ಎತ್ತುವಿನ ವಿಷಯದಲ್ಲಿ ಪಿತೃಗಳಿಗೆ ಪಿತೃದೇವತೆಯಾದಂತಹ ವಿಶೇಷವಾದ ಮುಖ್ಯವಾದ ಯಮ ಇದ್ದಾನೆ. ಯಮ, ಸೋಮ, ಕವಿವಾಹರು ಅಂದ್ರೆ ಅಗ್ನಿ ಮತ್ತೆ ಚಂದ್ರ ಇವರು ಸೇರಿರ್ತಾರೆ. ಇವರಿಗೆಲ್ಲ ಇಷ್ಟವಾದದ್ದು ದನ, ಎತ್ತು ಎಲ್ಲ. ಹಾಗಾಗಿ ಎತ್ತುಗಳ, ದನಗಳ ಪೂಜೆ ಮಾಡಿದರೆ ಪಿತೃದೇವತೆಗಳಿಗೆ ವಿಶೇಷವಾದಂತಹ ಸಂತೋಷ ಆಗತ್ತೆ ಅಂತ. ಸಭಾ ಪ್ರಪಾಗೃಹಾಶ್ಚಾಪಿ ದೇವತಾಯತನಾನಿ ಚ ಶುದ್ಧ್ಯಂತಿ ಶಕೃತಾಯಾಸಂ ಕಿಂಭೂತಮಧಿಗಂ ತತಃ. ಈಗ ಒಂದು ಸ್ಥಳ ಅಥವಾ ಒಂದು ವ್ಯವಸ್ಥೆ ನಮಗೆ ಶುದ್ಧ ಆಗಬೇಕು, ಅಶುದ್ಧವಾಗಿದೆ, ಇದನ್ನು ಶುದ್ಧಗೊಳಿಸುವುದು ಹೇಗೆ ಹೇಳಿ ನೀವು? ಇದು ಪ್ರಶ್ನೆ. ನೀರಾಗಿ ತೊಳಿತೇವೆ, ನೀರಾಗಿ ತೊಳಿತೀರಿ ಅಷ್ಟೇ, ತೊಳಿಲಿಕ್ಕೆ ಬರ್ತದೆ.
ಗುಡಿಸ್ಲಿಕ್ಕೆ ಬರುತ್ತೆ. ಗುಡಿಸುವ ಮೂಲಕ ಹಿಡಿಸುಡಿ ಎಲ್ಲೋ ಕಡೆ ಹೋಗಿ ಬಂದದ್ರಿಂದ ಅಲ್ಲಿಯೂ ಗುಡಿಸಿದ್ದರಿಂದ ಅದಷ್ಟು ಮೈಲಿಗೆ. ಈಗ ನಾವು ಸ್ವಚ್ಛ ಭಾರತ ಅಭಿಯಾನದ ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತೇವಲ್ಲ, 10 ಕಡೆಯ ತ್ಯಾಜ್ಯಗಳನ್ನು ಅವರು ವಾರಕ್ಕೊಮ್ಮೆ ಏನೋ ಕಲೆಕ್ಟ್ ಮಾಡಿಕೊಂಡು ದಾರಿ ಉದ್ದಕ್ಕೆ ಚೆಲ್ಲಿಕೊಂಡು ಹೋಗ್ತಾರೆ ಅವರು. ಅದರಿಂದ ಎಲ್ಲೆಲ್ಲೋ ಇದ್ದ ಏನೇನೋ ಪದಾರ್ಥಗಳು ಎಲ್ಲೆಲ್ಲೋ ಹಂಚಿಕೆ ಆಗ್ತಾ ಇವೆ. ಈಗ ಪೂರ ಚೆಲ್ಲುವುದಿಲ್ಲ ಅವರು, 90% ತಗೊಂಡು ಹೋಗ್ತಾರೆ, ಒಪ್ಪಿದ್ದೇನೆ. ಆದರೆ ಉಳಿದ 10% ಚೆಲ್ಲಿದ್ದುಂಟಲ್ಲ ಆ ರಸ್ತೆಯಲ್ಲಿ, ಅದು ಅವರು ಕಲೆಕ್ಟ್ ಮಾಡ್ಲಿಕ್ಕೆ ಬರುವುದೇ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ. ಹಾಗಾಗಿ ಅಲ್ಲಿಯ ಸೊತ್ತನ್ನು ಇನ್ಯಾವುದೋ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಚೆಲ್ಲಿಕೊಂಡೇ ಹೋಗ್ತಾರಲ್ಲ. ಇದರಿಂದ ಎಂಜಲು ಪ್ರಸರಣಕ್ಕೆ, ತ್ಯಾಜ್ಯವನ್ನು ಸರ್ವತ್ರ ವಿಲೋರಿ ಮಾಡಲಿಕ್ಕೆ, ವಿತರಣೆ ಮಾಡಲಿಕ್ಕೆ ಇವರ ಗಾಡಿ ಬಹಳ ಒಳ್ಳೆಯ ಅನಿಸಿಕೊಂಡಿದೆ ಈಗ. ಹಾಗಾಗಿ ಶುದ್ಧ ಮಾಡುವುದೇ ಅಶುದ್ಧತೆಯನ್ನು ಮಾಡುತ್ತೆ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಕ್ಕೆ, ನದಿಗೆ, ಸರೋವರಕ್ಕೆ, ಕೊಳಕ್ಕೆ ಹೋಗ್ತಾನೆ. ಮಿಂದು ಮಡಿಯಾಗಬೇಕೆನ್ನುವ ಇರಾದೆ ಇರಬಹುದು ಅಂತ ಇಟ್ಕೊಳ್ಳುವ. ಆದರೆ ಮೀಲಿಕ್ಕೆ ಹೋದವನು ಬಾಯಿ ತೆರೆದುಕೊಂಡು ಮೀಯುವ ಮೂಲಕ ಅಥವಾ ಈಜುವ ಮೂಲಕ ಅವನು ಉಗುಳುತ್ತಾನೆ ಮತ್ತೆ ಪುನಃ. ಇದರಿಂದ ಏನಾಯಿತು? ತೀರ್ಥ ಮೈಲಿಗೆ ಆಯಿತು. ತೀರ್ಥದಿಂದ ಅವನು ಶುದ್ಧ ಆಗಲಿಲ್ಲ, ಅವನಿಂದ ತೀರ್ಥ ಹಾನಿಯಾಗಿ ಎಷ್ಟೋ ಜನರಿಗೆ ತೊಂದರೆ ಆಯಿತು. ಬಾಯಿ ಮುಚ್ಚಿಕೊಂಡು ಮುಳುಗಿ ಹೇಳತಕ್ಕ ಕಥೆಯೇ ಗೊತ್ತಿಲ್ಲ ಅವನಿಗೆ, ಅಭ್ಯಾಸ ಆಗಲಿಲ್ಲ. ಏನು ಮಾಡು? ಅಂದ ತೀರ್ಥ ಅವನನ್ನು ಪಾವನಗೊಳಿಸಲಿಲ್ಲ, ಅವನೇ ತೀರ್ಥವನ್ನು ಹಾಳು ಮಾಡಿದ. ಹೀಗೆ ಶುದ್ಧಿಯಲ್ಲಿಂದ ನೆಲದ ಶುದ್ಧಿಯನ್ನಾಗಲಿ, ಒಂದು ಮಂಟಪದ ಶುದ್ಧಿಯನ್ನಾಗಲಿ, ಒಂದು ಚಿಟ್ಟೆ ಜಗಲಿಯ ಶುದ್ಧಿಯನ್ನಾಗಲಿ, ಊಟ ಮಾಡುವಾಗ ಒಂದು ನಿಮ್ಮ ಜಾಗದ ತಾಣದ ಜಪ ಅನುಷ್ಠಾನಕ್ಕಾದ್ರೂ ಎಲ್ಲಿ ಹೇಗೆ ಮಾಡುವ? ಅದನ್ನ ಒಂದೇ ಒಂದು ಶುದ್ಧ ವಸ್ತು ಅಂತ ಹೇಳಿಕೊಂಡು ಶುದ್ಧ ಮಾಡಲಿಕ್ಕಿರತಕ್ಕ, ಮಣ್ಣಿನಲ್ಲಿ ತಿಕ್ಕಿದ್ರೆ ಮಣ್ಣು ಮತ್ತೆ ಹಿಡಿತದೆ, ಹಾಳಾಗ್ತದೆ. ನೀರು ಹಾಕಿದ್ರೆ ಒದ್ದೆಯೂ ಆಗತ್ತೆ, ನೀರು ಹಾಕಿ ಶುದ್ಧ ಆಗುವುದಿಲ್ಲ. ಎಂಜಲು ಮಾಡಿದ ಜಾಗಕ್ಕೆ ನೀರಿಷ್ಟ ಆಗಿದ್ರೆ ಅದು ನೀರು ಎಂಜಲಾಗತ್ತೆ. ಆಗ ಅದು ಇನ್ನು ಹರಿದೋದ್ರೆ ಇನ್ನಷ್ಟು ಕಡೆಗೆ ಎಂಜಲು ಹೋಗುತ್ತೆ. ಒಬ್ಬ ವಾಂತಿ ಮಾಡಿದ, ನೀವು ಅದರಲ್ಲಿ ನೀರು ಹಾಕಿದ್ರೆ ಆ ವಾಂತಿಯನ್ನು ಇಟ್ಟುಕೊಂಡು ನೀರು ಇನ್ನಷ್ಟು ಕಡೆ ಹೋಯ್ತಾ ಇಲ್ವಾ? ಬ್ಯಾಕ್ಟೀರಿಯಾಗಳ ದೊಡ್ಡ ಉಂಟಾ ಇಲ್ವ? ಮತ್ತೆ ಪುನಃ ವೈಜ್ಞಾನಿಕವಾಗಿ ನೋಡೋದಾದ್ರು ಅದನ್ನ ನೀರು ಇನ್ನು ಬೆಂಕಿ ಹಾಕ್ಲಿಕ್ಕೆ ಹೇಳ್ತೀರಾ? ಮಣ್ಣಾಯ್ತು, ನೀರಾಯ್ತು, ಇನ್ನು ಬೆಂಕಿ ಹಾಕುವ ಕತೆ ಹೇಗೆ? ಕೊಳ್ಳಿ ಇಡುವ ಅಥವಾ ಕೆಂಡಗಳನ್ನು ಇಡುವ? ಮತ್ತೆ ಬರುವ ಆಗಲಿಲ್ಲ, ಭಸ್ಮದಿಂದ ಏನಾಯ್ತು? ಆಗುವುದಿಲ್ಲ. ಅಷ್ಟೆಲ್ಲ ಆಗುವಂಥದ್ದು ಅಲ್ಲ. ಅದನ್ನ ಶುದ್ಧ ಮಾಡಲಿಕ್ಕೆ ಒಂದೇ ಒಂದು ಲೋಕದಲ್ಲಿ ಇರತಕ್ಕ ಪದಾರ್ಥ ಯಾವುದು ಕೇಳಿದರೆ ನಾವು ಯೋಚನೆ ಮಾಡಬೇಕಾದ್ದು, ತಿಳಿಬೇಕಾದ್ದು ದನದ ಸೆಗಣಿ. ಸೆಗಣಿ ಅಂದರೆ ದನದ್ದೇ ಮಲ, ತ್ಯಾಜ್ಯ. ಇಡೀ ಜಗತ್ತಿನಲ್ಲಿ ಒಂದೇ ಒಂದು ವಸ್ತುವಿನಿಂದ ಶುದ್ಧ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾನೆ. ಈ ಗೆರೆಯನ್ನು ನಾವು ಯಾವತ್ತು ನೆನಪಿಟ್ಬೇಕಾಗತ್ತೆ. ಕೃಷ್ಣ ಹೇಳೋದು ಮತ್ಯಾವುದರ ಮಲದಿಂದಲೂ ಶುದ್ಧತೆ ಎನ್ನುವುದಿಲ್ಲ ಅಂದ. ನೀವು ಉದ್ಬೀಜಗಳನ್ನು, ಅಂಡಜಗಳನ್ನು, ಸ್ವೇದಜಗಳನ್ನು, ಜರಾಯುಜಗಳನ್ನು, ಹೀಗೆ 84 ಲಕ್ಷ ಯೋನಿಗಳ ಪ್ರಭೇದಗಳ ಶರೀರಗಳನ್ನು ಯೋಚನೆ ಮಾಡಬಹುದು. ಅವುಗಳ ಮಲವನ್ನು, ತ್ಯಾಜ್ಯವನ್ನು, ಮಲ, ಮೂತ್ರ, ಅದು ಕರ್ಣಮಲ, ವಿಷ್ಟ, ಎಲ್ಲ ಯಾವುದನ್ನು ಬೇಕಾದ್ರೆ ನೀವು ಕರೀರಿ. ಮೂಗಿನಿಂದ ಬರುವ, ಕಣ್ಣಿನಿಂದ ಬರುವ, ಈ ನವದ್ವಾರದಿಂದ ಬರತಕ್ಕ ತ್ಯಾಜ್ಯಗಳಲ್ಲಿ ಕೇವಲ ದನದ ಮಲದಿಂದ, ಸೆಗಣಿಯಿಂದ, ಶಕರತ್ ಹೆಸರದಕ್ಕೆ, ಅದರಿಂದ ಮಾತ್ರವೇ ನೆಲದ ಶುದ್ಧಿ, ಮಂಟಪದ ಶುದ್ಧಿ, ಮನೆಯ ಶುದ್ಧಿ, ದೇವರ ಕೋಣೆಗಳ ಶುದ್ಧಿ ಅಂತಾನೆ ಕೃಷ್ಣ. ದೇವತಾ ಯತನಾನಿಷ ಅಂತಾನೆ, ಸಭಾ ಪ್ರಭಾ ಗೃಹಾಶ್ಚೈವ ಅಂತಾನೆ. ಮನೆಯಲ್ಲಿ ಹೆಣ ಬಿದ್ದಿದೆ, ಶುದ್ಧ ಆಗಬೇಕು, ತೆಗೆದ ಬಳಿಕ ಗೋಮಯ ಸರಿಸಿ ಅಂತಾರೆ. ನನ್ನೆಂತ ವಿಚಿತ್ರ. ಅತ್ಯಂತ ಹೇಯವಾದ ಪದಾರ್ಥಗಳ ಜೊತೆಯಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳತಕ್ಕ ಏಕೈಕ ಸಂಗತಿ ಅಂದರೆ ಸೆಗಣಿ. ಅದರಲ್ಲಿ ನೆಲೆಗೊಂಡ ಮಹಾಲಕ್ಷ್ಮಿ. ಮತ್ತೇನು ಹೇಳುವ? ದೇವತೆಗಳ ಲಕ್ಷ್ಮಿ ಬಂದ ತಕ್ಷಣ ಮತ್ತೆ ಅದಕ್ಕೆ ಮಡಿ ಇನ್ವೇನು? ಭಗವಂತನ ಜೊತೆಯಲ್ಲಿ ಬರುವವಳವಳು. ಅದರಿಂದ ಹೇಳ್ತಾನೆ, ಶುದ್ಧಂತಿ ಶಕೃತಾಯಾಸಾಂ ಕಿಂ ಭೂತಮಧಿಕಂ ತತಃ ಅಂತಾನೆ ಕೃಷ್ಣ. ಯಾವುಗಳ ತ್ಯಾಜ್ಯದಿಂದ, ಮಲದಿಂದ, ಸೆಗಣಿಯಿಂದ, ಯಾವ ಪ್ರಾಣಿಯ ಡಿಸ್ಚಾರ್ಜ್ ಇಂದ ಇಡೀ ಜಗತ್ತನ್ನೇ ನಾವು ಶುಚಿಗೊಳಿಸ್ತೇವೆಯೋ, ಪದಾರ್ಥಗಳನ್ನು ನಿರ್ಮಲಗೊಳಿಸ್ತೇವೆಯೋ, ದೇವರ ಕೋಣೆಯನ್ನು, ದೇವತಾ ಯತನಾಚ ಸಭಾ ಪ್ರಭಾ ಗೃಹಾಶ್ಚ, ಮನೆ, ಮಠ, ಮಂದಿರ, ಇವೆಲ್ಲ ಯಾವುದರಿಂದಾಗಿ ಪವಿತ್ರ, ಶುದ್ಧ ಅಂತ ತಿಳ್ಕೊಳ್ಬಾರ್ದು,
ಅಂತಹ ಪ್ರಾಣಿ ದೊಡ್ಡ ಸಂಗತಿ ಅಲ್ಲದಿನ್ನೆ ಅಂತ ಹೇಳುವಂತ ನೋಡಿ. ಕೆಲವರು ನೋಡಿದರೆ ಸಾಕು ಶುದ್ಧ ಆಗತ್ತೆ, ಕೆಲವು ಮುಟ್ಟಿದರೆ ಸಾಕು ಶುದ್ಧ ಆಗತ್ತೆ, ಕೆಲವು ಶುದ್ಧ ಆಗಿದೆ ಹೇಳಿದ್ರೆ ಸಾಕು ವಾಚ, ಅದೊಂದು ಗಮ್ಮತ್ತು ಆಗತ್ತೆ. ಇಷ್ಟೆಲ್ಲ ಪಡಬೇಕು. ಇದು ನೋಡಿ ದನದ್ದು, ಅದು ಬರಬೇಕಾಗಿಲ್ಲ, ಅದು ನೋಡಬೇಕಾಗಿಲ್ಲ, ಅದು ಹೇಳಬೇಕಾಗಿಲ್ಲ, ಅದರ ಮಲದೊಂದು ಇಲ್ಲಿ ಪ್ರೋಕ್ಷಣೆ ಮಾಡಿದ್ರೆ ಸಾಕು ಜಾಗ ಶುದ್ಧ ಆಗತ್ತೆ. ಯೋಚನೆ ಮಾಡಿ. ಇದು ಕೃಷ್ಣ ಹೇಳ್ತಾನೆ, ಇದಕ್ಕಿಂತ ಒಂದು ದೊಡ್ಡ ಲೋಕದಲ್ಲಿನ ವಸ್ತು ಪ್ರಾಣಿ ಉಂಟಾ ಕೇಳ್ತಾನೆ. ಎರಡು ಕಿಂ ಭೂತಮ್ಮ ಹೇಳುವಲ್ಲಿ ಪ್ರಾಣಿಗೂ ಅನ್ವಯ ವಸ್ತುಗೂ ಅನ್ವಯ. ಈ ಸೆಗಣಿಗಿಂತ ದೊಡ್ಡ ಸಂಗತಿ ನೀವು ಸಿಗ್ತದೆ ನಿಮಗೆ ಕೌಡ. ಗೋವಿಗಿಂತ ದೊಡ್ಡದಾದ ಒಂದು ಪ್ರಾಣಿ ನಿಮಗೆ ಸಿಗತ್ತ? ಎಲ್ಲ ದೇವತೆಗಳು ಅಧಿಷ್ಠಿತವಾದ ಪ್ರಾಣಿ. ಮತ್ತೆ ಅವು ಎಲ್ಲಾ ಮರಮಟ್ಟುಗಳನ್ನೆಲ್ಲ ಮೇಯ್ದು ಬಂದು ತಯಾರು ಮಾಡಿದ ಸೊತ್ತು, ಕಷಾಯದ ಡಿಸ್ಚಾರ್ಜ್, ಜೊಗಂಟು ಹಾಲಾಗಿ ಕಷಾಯ ಬರ್ತದೆ, ಮೆಡಿಸಿನ್ ಆಗ್ತದೆ. ಅದನ್ನು ತಯಾರು ಮಾಡುವ ಗೋವು ತ್ಯಾಜ್ಯವಾಗಿ ಮಲವನ್ನು, ಸೆಗಣಿಯನ್ನು ಕೊಡುತ್ತೆ. ಅಂದ್ರೆ ಏನಾಯ್ತು? ಎಲ್ಲ ಮರಮಟ್ಟುಗಳ ರಸ ತೆಗೆದುಕೊಟ್ಟ ಸೊತ್ತು ಅದು. ಶುದ್ಧ ವೆಜಿಟೇರಿಯನ್ ಮತ್ತೆ ಬೇರೆ ಸಸ್ಯಾಹಾರ. ಸಸ್ಯದ ರಸ ಹಾಲಾದ್ರೆ ಸಸ್ಯದ ರಸವನ್ನು ತೆಗೆದ ನಂತರ ಅದರದ್ದು ಹಿಂಡಿ ತೆಗೆದ ನಂತರ ಉಳಿದ ಹಿಂಡಿ, ಜೊಗಟು, ಕೊಚಂಟಿ, ಅದು ಸೆಗಣಿ. ಅದ್ಭುತವಾಗಿದೆ. ಅಂದ್ರೆ ಅದರಲ್ಲಿ ಇನ್ನೂ ಪವರ್ ಇದೆ ಅಂತ. ಯಾವತ್ತಾಗಿ ನೀವು ಎಷ್ಟು ಹಿಂಡಿ ತೆಗೆದ್ರು, ಇದು ತೆಂಗಿನ ಹಿಂಡಿ ಇಟ್ಕೊಳ್ಳಿ, ತೆಂಗಿನ ಎಣ್ಣೆ ಗಾಣಕ್ಕೆ ಹಾಕಿದ್ರಿ, ಹಿಂಡಿ ತೆಗೆದ್ರಿ, ಪಸೆ ಬಂತು, ರಸ ತೆಗೆದಾಯ್ತು, ಹಾಲು ತೆಗೆದಾಯ್ತು, ಎಣ್ಣೆ ತೆಗೆದಾಯ್ತು, ಮತ್ತು ಅದರಲ್ಲಿ ಪಸೆ ಇರುತ್ತೆ ಇರಲ್ಲ, ನಮಗೆ ಬರ್ತಾ ಇಲ್ಲ, ನಮ್ಮ ಮಿಷನ್ ಸಿಗ್ತಾ ಇಲ್ಲ. ಇನ್ನು ಅದನ್ನು ಜಜ್ಜಿದರೆ, ಕೈಗೆ ಹಚ್ಚಿಕೊಂಡರೆ ಅದರಲ್ಲಿ ಹಾಲು ಎಣ್ಣೆ ಕಾಣುತ್ತದೆ, ನಮಗೆ ಸಿಗ್ತದೆ, ಉಂಟು, ಪಸೆ ಉಂಟು. ಹಾಗೆ ಸೆಗಣಿಯಲ್ಲಿ ಇನ್ನೂ ಸಹ ರಸ ಇದೆ. ಹಾಲು ಏನು ಕೇಳ್ತೀರಾ? ಅದು ಅಮೃತ ಅಂತ ಹಿಂದೆ ಕೃಷ್ಣ ಹೇಳಿದ. ಹಾಗಾಗಿ ಅಮೃತದ ಹಿಂಡಿ ಅದು. ಮರ್ತ್ಯಲೋಕದ ಅಮೃತ ಯಾವುದು ಕೇಳಿದ್ರೆ ಹಾಲಂತೆ. ಅದನ್ನ ಹಾಲು ಕುಡಿದವ ದೇವತೆಗಳಂತೆ ಅಮರನಾಗ್ತಾನೆ, ಸಾಯುವುದಿಲ್ಲ ಅಂತಲ್ಲ, ಪುಷ್ಟಿ ಆಗ್ತಾನೆ, ಗಟ್ಟಿ ಇರ್ತಾನೆ, ಸ್ಟ್ರಾಂಗ್ ಆಗ್ತಾನೆ. ನೀವು ನೋಡ್ಲಿಕ್ಕಿರ್ಲಿಕ್ಕಿಲ್ಬಹುದು, ಆದ್ರೆ ನಿಜವಾಗಿಯೂ ಸಹಜವಾಗಿಯೂ ಸಾತ್ವಿಕನಾಗಿ ಬಹಳಷ್ಟು ಯೋಗ್ಯನಾಗಿ ಇರ್ತಾನೆ. ಯಾಕೆ? ಆಹಾರ ಶುದ್ಧವು ಸತ್ವಶುದ್ಧಿಯಿಂದ ಅವನು ಸ್ವೀಕರಿಸುವ ವಸ್ತು ಹಾಲು. ಅದರಿಂದ ಶುದ್ಧವಾದ ಹಾಲನ್ನು ಬಯಸಿ ಶುದ್ಧವಾಗಿ ಹಾಲನ್ನು ಉಪಯೋಗಿಸಿ ಅಂತ. ಅದಕ್ಕೆ ಮತ್ತೇನೋ ಸೇರಿಸಿ ಅದನ್ನು ವಿಷ ಮಾಡಿ ಹಾಳು ಮಾಡಿ ತಾಮಸವಾದಂತಹ ಕಟ್ಟಳೆಗೆ ಸೇರುವಂತೆ ಮಾಡಿಕೊಳ್ಳಿಕ್ಕಿಲ್ಲ. ಹಾಗಾಗಿ ಹಾಲಿನಂತೆ ಹಾಲಿನ ಹಿಂಡಿಯಾದ ಈ ಸೆಗಣಿಗೆ ಮಹತ್ತಿಕೆಯನ್ನು ಕೊಟ್ಟಿದ್ದಾನೆ ಕೃಷ್ಣ. ಅದ್ಭುತವಾಗಿ ದನದ ಬಗ್ಗೆ ಕೇಳಿದ್ದಕ್ಕೆ ಇದೊಂದು ಮಾತು ಉಲ್ಲೇಖ ಮಾಡಿದ. ದೇವತಾಯತನಾನಿ ಎನ್ನುವ ಮೂಲಕ ದೇವರ ಕೋಣೆಗೂ ಇವತ್ತು ನಾವೇನ್ ಮಾಡ್ತೇವೆ ಅಂದ್ರೆ, ದೇವರಿನಲ್ಲಿ ಸುದ್ದಿ ಅಂತ ಪ್ರಯೋಜನ ಇಲ್ಲ, ಬೇಕಾಗಿಲ್ಲ, ದೇವರ ಕೋಣೆಯೊಳಗೂ ಸೆಗಣಿಯಾಗಿ ಶುದ್ಧ ಮಾಡ್ಲಿಕ್ಕೆ ಉಂಟು ಹೇಳ್ತಾನೆ ಕೃಷ್ಣ. ದೇವರಿಡಬೇಕಾದ್ರೂ, ಮಂಟಪ ರಚನೆ ಮಾಡಬೇಕಾದ್ರೂ, ಇವತ್ತು ಹಿಂದೆಲ್ಲ ದೇವಾಲಯಗಳಲ್ಲಿ ಅಂಗಳ ತುಂಬಾ ಸೆಗಣಿಯನ್ನೇ ಹಾಕಿ ಅದರ ಮೇಲೆ ಊಟಕ್ಕೆ ಕೂತ್ಕೊಳ್ತಿದ್ರು ಹಿಂದೆಲ್ಲ. ಈಗೆಲ್ಲ ದೇವಸ್ಥಾನಗಳೆಲ್ಲ ಸೆಗಣಿಯನ್ನು ಮುಟ್ಟುವುದಿಲ್ಲ. ನಾನು ಹೇಳಬಾರದು ಅದನ್ನು, ದೇವಸ್ಥಾನಗಳಲ್ಲಿಯೂ ಇಲ್ಲ. ಈಗ ಒಲೆಯ ಸಂಸ್ಕೃತಿ ಇಲ್ಲ, ಆದ್ರಿಂದ ಒಲೆಗೂ ಹಚ್ಚುವುದಿಲ್ಲ ಆಯ್ತು. ಇನ್ನು ಜೊತೆಯಲ್ಲಿ ಒಲೆ ಇದ್ರು ತೊಳೆದ್ರೆ ಮುಗಿದೋಯ್ತು ಅಂತ ತೊಳೆಯುವ ಒಲೆ ಮಾಡಿಬಿಡುತ್ತಾರೆ. ಹಾಗಾಗಿ ಸೆಗಣಿಯ ಕತೆ ಮುಗಿದು. ಅಂದ್ರೆ ಅದಕ್ಕೆಲ್ಲ ಎಂದು ಸೆಗಣಿಯ ನೀರು ಹಾಕ್ತಿದ್ರು ಅಂತ ಸಂದರ್ಭದಲ್ಲಿ ಪಾತ್ರ ಪದಾರ್ಥಗಳಿಗೆ. ಇವತ್ತು ಅದು ಇಲ್ಲ ಆಗಿ ಹೋಗಿದೆ. ನೆಲ ಎಲ್ಲ ಕಲ್ಲು ಮಾಡಿ ಚಂದ ಮಾಡಿ ಮೊಸಾಯಿಕ್ ಸ್ಟೈಲ್ ಅಲ್ಲಿ ಮಾಡಿಕೊಂಡು ಜನ ಕೂತಿದ್ರಿಂದ ಅದನ್ನು ನೀರಲ್ಲಿ ಒರೆಸುವುದಷ್ಟೇ ಹೊರತುಪಡಿಸಿದ್ರೆ ಸೆಗಣಿ ಇಲ್ಲ ಆಯ್ತು. ಹಾಗಾಗಿ ಇವತ್ತು ಕಲ್ಯಾಣ ಮಂಟಪ ಇರಲಿ, ಮನೆ ಮಠ ಇರಲಿ, ಮಂದಿರ ಇರಲಿ, ಎಲ್ಲಿ ನೋಡಿದರಲ್ಲಿ ಶುದ್ಧತೆಗೋಸ್ಕರ ಸೆಗಣಿಯನ್ನು ತರುವುದಿಲ್ಲ. ಇವನ್ ಪಂಚಗವ್ಯ, ಪಂಚಾಮೃತ ಇಂಥ ಸಂದರ್ಭಗಳಲ್ಲಿ ಸಹ ಪಂಚಗವ್ಯಕ್ಕೂ ಸೆಗಣಿ ಬರುವುದು ಇವತ್ತು ಲೋಪ ಆಗಿದೆ. ಅದನ್ನು ಸಿಗುವುದಿಲ್ಲಲ್ಲ ಅಂತ ಬಿಟ್ಟುಬಿಟ್ಟಿದ್ದಾರೆ. ಸಂಪಾದನೆ ಮಾಡುವುದು ಈಗ ನೋಡಿ, ಹಾಲು ಮೊಸರು ಬೇಕು, ಮೊಸರು ಅಂಗಡಿಯಿಂದಲೇ ತರುವುದು, ತುಪ್ಪ ಅಂಗಡಿಯಿಂದಲೇ ತರುವುದು. ಇನ್ನು ಅಂಗಡಿಯಿಂದಲೇ ಅದನ್ನೊಂದು ಬಿಸಿನೆಸ್ ಮಾಡಿಬಿಟ್ರೆ ಗೋಮೂತ್ರ ಗೋಮಯ ಅವರೇ ತಂದು ಕೊಡುತ್ತಾರೆ. ಇವು ಸುಮಾರು ಕಡೆಯಲ್ಲಿ ಈಗ ಗೋಶಾಲೆಗಳು ಅಂತ ಆಗಲಿಕ್ಕೆ ಹೋಗಿದೆ. ಆದರೆ ಶುದ್ಧವಾದ ದನದ ಒಳ್ಳೆಯ ಮಟ್ಟಿನಲ್ಲಿ ಅದರ ಸಂಪಾದನೆ ಸಂಗ್ರಹ ಮಾಡುವುದು ಕಷ್ಟ. ಅದನ್ನು ನಡೆಸಬೇಕು ಅಂತ. ಇನ್ನು ಕೃಷ್ಣ ಹೇಳಲಿಕ್ಕೆ ಹೊರಟದ್ದು, ಧರ್ಮರಾಜ ಕೇಳಿದ್ದು ಗ್ರಾಸ ಮುಷ್ಟಿಯ ಬಗ್ಗೆ. ಈಗ ದನದ ದೊಡ್ಡಸ್ತಿಕೆಯ ಬಗ್ಗೆ ಮಾತು ಎರಡು ಕೊಟ್ಟ.
ದನಗಳು ಪಿತೃದೇವತೆಗಳಿಗೆ ಹೇಗೆ ಇಷ್ಟ ಅಂತ, ಅದು ಗಂಡಾಗಲಿ ಹೆಣ್ಣಾಗಲಿ ಅಂತ. ಅವುಗಳ ಮಹತ್ಯಗೆ ಏನು ವಿಶೇಷ ಕೇಳಿದ್ರೆ ಅವುಗಳದ್ದು ಸೆಗಣಿಯಿಂದಾಗಿ ನಮಗೆ ಶುದ್ಧಿ ಉಂಟಲ್ಲ ಅಂತ ಹೇಳಲಿಕ್ಕೆ ಹೋದ. ಇನ್ನು ಮುಂದೆ ಹೇಳುತ್ತಾನೆ, ಗ್ರಾಸ ಮುಷ್ಟಿಂ ಪರಗವೇ ದದ್ಯಾ ಸಂವತ್ಸರಂತು ಯಹ. ಹಿಂದೆ ನಾನು ಗೌವ್ರತದಲ್ಲಿ ಇದನ್ನು ಮುಟ್ಟಿದ್ದೇನೆ ಹೇಳಿದ್ದಕ್ಕೆ. ಪ್ರತಿನಿತ್ಯ ಒಂದು ತುತ್ತು, ಅದು ಊಟದ್ದು ಅಂತ ಇಟ್ಟುಕೊಳ್ಳಿ. ಈಗ ಅದನ್ನು ಹೇಳಿದ್ದೇನೆ ಹಿಂದೆ. ಹುಲ್ಲಿನ ಹಿಡಿ ಅಂತಲೂ ತಗೊಳ್ಳಿ, ತೊಂದರೆ ಇಲ್ಲ. ತೃಣಮುಷ್ಟಿ ಅಂತಲೇ ಶಬ್ದ ಹಾಕಿದ್ದಾನೆ ಇವ ಧರ್ಮರಾಜ. ಹಾಗಾಗಿ ಮುಷ್ಟಿ ತೃಣ, ಒಂದು ಹಿಡಿ ಹುಲ್ಲು ನಮ್ಮ ಕೈಯಲ್ಲಿ, ಇದು ದನಕ್ಕೆ ಕೊಡುವುದು. ಯಾವಾಗ? ಪ್ರತಿನಿತ್ಯ. ಎಷ್ಟೊತ್ತಿಗೆ? ತಾನು ಊಟ ಮಾಡೋ ಮುಂಚೆ. ಈಗ ಅವನು ಊಟ ಮಾಡುವುದನ್ನೇ ಕೊಡುವುದು ಒಂದು ಸಂಗತಿ, ತನ್ನ ತಟ್ಟೆಯಿಂದಲೇ ತಗೊಂಡೋಗಿ ಒಂದು ಹಿಡಿ ದನಕ್ಕೆ ಕೊಟ್ಟು ಬರಬಹುದು ಅಂತ. ಇಲ್ಲ, ದನಕ್ಕೇನು ಬೇಕು? ಹುಲ್ಲು, ಅದನ್ನು ಕೊಡು. ನಾವೇನು ಊಟ ಮಾಡೋದು ಅದನ್ನು ನಾವು ಊಟ ಮಾಡೋದು. ಅದು ನಾವು ತಿನ್ನೋ ಮುಂಚೆ ದನಕ್ಕೂ ತಿನ್ನಿಸ್ಬೇಕು. ಯಾವ ದನಕ್ಕೆ? ಪರಗವೇ, ಇನ್ನೊಬ್ಬನು ಸಾಕಿದ ದನಕ್ಕೆ. ನಮ್ ದನಕ್ಕೆ ನಾವು ಕೊಡ್ತೇವಲ್ಲ, ಅದು ಪುಣ್ಯ ವಿಶೇಷ ಅಲ್ಲ. ಬೇರೆಯವನು ಸಾಕುತ್ತಿರುವ ದನಕ್ಕೆ ನಮ್ಮದಲ್ಲಿ ಈಗ ಸ್ವತ್ವ ಇಲ್ಲ, ಆತ್ಮೀಯತೆ ಇಲ್ಲ, ತನ್ನದು ಅಲ್ಲ. ಈಗ ಕೊಡುವುದರಲ್ಲಿ ತ್ಯಾಗ ಇದೆ. ಪರಗು ಅಂದಾಗ ಯಾರದ್ದು ಎಲ್ಲಿದ್ದು ಆಗ್ತದೆ. ಆದ್ರಿಂದ ನೀವು ಮುಷ್ಟಿ ಹುಲ್ಲಿಡ್ಕೊಂಡು ಅಥವಾ ಊಟದ ಮೊದಲು ತುತ್ತನ್ನು ಹಿಡ್ಕೊಂಡು ಹೊರಗೆ ಹೋಗ್ಬೇಕು. ಅಕ್ಕಪಕ್ಕದ ಮನೆಯಲ್ಲಿ ದನ ಇದ್ರೆ ಮಾಮೂಲಿ ಆಯ್ತಲ್ಲ, ದಿನ ಕೊಟ್ಟ ಅಭ್ಯಾಸ ಆಗ್ತದೆ, ಬರ್ಲಿಕ್ಕೆ ಬರ್ತದೆ. ಇಲ್ಲಾದ್ರೆ ಊರಿನ ದನಗಳು ಎಲ್ಲಿ ಬರ್ತಾವೆ ನೋಡಿಕೊಂಡು ಮೇಲಿಕ್ಕೆ ಹೋದಲ್ಲಿ ಇಲ್ಲಿ ಹೋಗಿಕೊಂಡು ಕೊಟ್ಟು ಬರ್ಬೇಕು. ಇದು ಪ್ರತಿನಿತ್ಯ ಮಾಡಬೇಕಾದ್ದು, 1 ವರ್ಷ ಮಾಡಬೇಕು. ಪ್ರತಿನಿತ್ಯ ಅಂದಾಗ ಏಕಾದಶಿ ಹೊರತುಪಡಿಸಿ. ನಾನು ವ್ರತ ಸಮೀಕ್ಷೆಯನ್ನು ಕೊಡುವ ಎಷ್ಟೋ ಜನ ಮತ್ತೆ ಮಧ್ಯೆಯಲ್ಲಿ ಪ್ರಶ್ನೆ ಮಾಡಿದ್ದುಂಟಾಗಿ. ಏಕಾದಶಿ ಇದನ್ನೆಲ್ಲ ಬಿಡ್ಲಿಕ್ಕೆ, ಏಕಾದಶಿ ಬರಲಿ, ಗ್ರಹಣ ಒಂದೊಮ್ಮೆ ಬಂದ್ರೆ, ಯಾವತ್ತು ನೀವು ತಿಂತೀರೋ ತಿನ್ನುವ ಮುಂಚೆ ಇಷ್ಟೇ ಅರ್ಥ. ನಾನು ಏಕಾದಶಿ ತಿನ್ನುವುದಿಲ್ಲ, ಅದು ದನಕ್ಕೆ ಕೊಡಬೇಕು, ಹುಲ್ಲು ಕೊಡಬೇಕಾಗಿಲ್ಲ. ದನ ತಿಂತದೆ, ಆದ್ರೂ ಕೊಡಬೇಕಾಗಿಲ್ಲ, ಆಯ್ತಲ್ಲ. ಊಟ ಕೊಡುವವರಿಗೆ ಸಂಶಯವೇ ಇಲ್ಲ, ಯಾಕೆ ಊಟ ಇಲ್ಲ ಅದರಿಂದ ಇಲ್ಲ. ತನ್ನ ಊಟವನ್ನು ಒಂದು ತುತ್ತು ಕೊಡುವುದೊಂದು ವಿಷಯ, ಹುಲ್ಲನ್ನು ಕೊಡುವುದು ಮತ್ತೊಂದು ನಮೂನೆ. ಎರಡರ ಬಗ್ಗೆಯೂ ಮಾತುಕತೆ ಇದೆ. ಹೀಗಾಗಿ ಕೃಷ್ಣ ಹೇಳ್ತಾನೆ, ಗ್ರಾಸ ಮುಷ್ಟಿಂ ಪರಗವೇ ದದ್ಯಾ ಸಂವತ್ಸರಂತು ಯಹ ಅಕೃತ್ವ ಸ್ವಯಂ ಆಹಾರಂ. ತಾನುಣ್ಣುವ ಮೊದಲು ಇನ್ನೊಂದು ದನಕ್ಕೆ ಪ್ರತಿನಿತ್ಯವೂ ಒಂದು ತುತ್ತು ಅಥವಾ ಒಂದು ಮುಷ್ಟಿ, ಒಂದು ಊಟವೋ ಅಥವಾ ಹುಲ್ಲೋ ಕೊಡುವವನು, ಅವನಿಗೆ ಎಲ್ಲ ಪ್ರಾಪ್ತ ತತ್ ಸಾರ್ವಕಾಲಿಕ, ಅವನಿಗೆ ಎಲ್ಲ ಸಿಕ್ಕಿದ್ದು ಅಂತ ಅರ್ಥ. ಯಾವ ಕಾಲಕ್ಕೆ ಏನು ಬೇಕದೆಲ್ಲ ಆಗ್ತದೆ ಅವನಿಗೆ ಅಷ್ಟೇ. ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗತ್ತೆ ಅವನಿಗೆ. ಎಳೆ ವಯಸ್ಸಿನಲ್ಲಿ ವಿದ್ಯೆ ಸಿಗತ್ತೆ, ಯೌವನದಲ್ಲಿ ಮನೆ ಮಂದಿರ ಮಠ ಮಡದಿ ಇವೆಲ್ಲ ಮಕಾರಗಳ ಪಂಚಮಗಳು ಆಗ್ತದೆ ಅವನಿಗೆ, ಪಂಚಮಗಳು ಆಗ್ತದೆ ಬೇಕಾದ್ರೆ. ಮುಂದೋದ್ರೆ ಇನ್ನು ಮುಂದಕ್ಕೆ ಹೋದಾಗೆ ವೃದ್ಧಾಪ್ಯದಲ್ಲಿ ಅವನಿಗೆ ಒಳ್ಳೆಯ ಯಶಸ್ಸು, ಕೀರ್ತಿ, ವಿದ್ಯಾರ್ಥಿಗಳು, ಮೊಮ್ಮಕ್ಕಳು ಇವೆಲ್ಲ ಆಗ್ತದೆ. ಮತ್ತೆ ಪರಲೋಕದಲ್ಲಿ ಅವನಿಗೆ ಒಳ್ಳೆಯ ಲೋಕಗಳು, ಸುಖಗಳು, ಸ್ವರ್ಗ, ವೈಕುಂಠ ಇವೆಲ್ಲ, ಗೋಲೋಕ ಇವೆಲ್ಲ ಪ್ರಾಪ್ತಿ ಆಗ್ತದೆ. ಇವೆಲ್ಲ ಹೇಳ್ತಾರೆ. ಅವನಿಗೆ ಎಲ್ಲಾ ಕಾಲದಲ್ಲಿ ಸಿಗಬೇಕಾದ ಸಂಗತಿಗಳು ಆಯಾ ಕಾಲಕ್ಕೆ ಅನುಗುಣವಾಗಿ ಮುದಿತನದಲ್ಲಿ ಓದು ಬಂದರೂ ವಿಶೇಷ ಏನಲ್ಲ. ಅದು ಮುದಿತನದಲ್ಲಿ ಹೆಂಡತಿ ಮಕ್ಕಳೆಲ್ಲ ಗೋಜಿದ್ದಾರೆ ಹೇಳಿದ್ರು ದೊಡ್ಡ ಸಂಗತಿ ಅಲ್ಲ. ಎಳೆವೆಯಲ್ಲಿ ಯಾರು ಬಿಟ್ಟು ಹೋದ ಅಂತಸ್ತುಗಳು ದೌಲತ್ತುಗಳು ಅಂತ ಹೇಳಿದ್ರು ಚಂದ ಅಲ್ಲ. ಶೈಶವೇ ಅಭ್ಯಾಸ ವಿದ್ಯಾನ, ಬಾಲಭಾವದಲ್ಲಿ ಕಲಿಬೇಕು, ಚೆನ್ನಾಗಿ ತಿಳಿದಿರಬೇಕು. ಹಾಗಾಗಿ ಆಯಾ ಕಾಲದಲ್ಲಿ ಮಳೆ ಬಂದಾಗ ಮಳೆ ಕಾಲದಲ್ಲಿ ಮಳೆ ಬರಬೇಕು ಹೊರತು ಆ ಕಾಲದಲ್ಲಿ ಮಳೆ ಬಂದ್ರೆ ಬೆಳೆ ಎಲ್ಲ ಸಾಯ್ತದಲ್ವಾ, ಬಂದದ್ದೆಲ್ಲ ತೆಗೆದದ್ದನ್ನೆಲ್ಲ. ಹಾಗಾಗಿ ಯಾರು ತಯಾರಾಗಿರುವುದಿಲ್ಲಲ್ಲ ಆಗ ಮತ್ತೆ ಅದಕ್ಕೆ ಬೇಕಾದ ಹಾಗೆ. ಅದರಿಂದ ಕಾಲದಲ್ಲಿ ಮಳೆ, ಕಾಲದಲ್ಲಿ ಬೆಳೆ, ಕಾಲದಲ್ಲಿ ಕೆಲಸ, ಕಾಲದಲ್ಲಿ ತ್ಯಾಗ, ಕಾಲದಲ್ಲಿ ಧರ್ಮ ಎಲ್ಲ ಆಗಿ. ಹಾಗಾಗಿ ಕಾಲಕ್ಕೆ ಅನುಗುಣವಾಗಿ ಎಲ್ಲವನ್ನು ಈತ ಪಡಿತಾನೆ ಒಳ್ಳೆಯ ರೀತಿಯಿಂದ. ನಮಗೆ ಔಷಧದ ಸಸ್ಯಗಳು ಬೆಳೆಯುವುದೊಂದು ಸಮಯ, ರೋಗಗಳು ಬಂದು ಒಂದು ಸಮಯ, ಆದ್ರೆ ಏನು ಪ್ರಯೋಜನ? ಒಟ್ಟು ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ. ಹಸಿ ಹಸಿಯಾದ ಕಷಾಯ ಕುಡಿಬೇಕು ಅಂದಿದ್ರೆ ಈ ನೆಲನೆಲ್ಲಿ ಆಗಲಿ ಅಥವಾ ಕಿರಾತ ಗಡ್ಡಿ ಆಗಲಿ ಇವನ್ನೆಲ್ಲ ತೆಗೆದುಕೊಂಡು ಕಷಾಯ ಮಾಡಿ ಕುಡಿಬೇಕು ಹೇಳಿದಾಗ ಅವುಗಳು ಮಳೆಗಾಲದಲ್ಲಿ ಎರಡವಾಗಿ ಆಗುವಂತವುಗಳು. ನಮ್ಮ ಡಿಸೀಸ್ ಎಲ್ಲ ಬೇಸಿಗೆ ಕಾಲದಲ್ಲಿ ಆಗಿಬಿಟ್ರೆ ಅವುಗಳನ್ನು ಉಪಯೋಗಕ್ಕೆ ತರುವುದು ಹೇಗೆ, ಬದುಕಿರುವುದು ಹೇಗೆ ಅವುಗಳು? ಹೀಗಾಗಿ ಕಾಲಕ್ಕನುಗುಣವಾದ ಎಲ್ಲದರ ಲಭ್ಯತೆ 1 ವರ್ಷ ತನಕ ಇದೊಂದು ವ್ರತ, ಇದೊಂದು ನಿಷ್ಠೆ, ಇದೊಂದು ಬೈಂಡಿಂಗ್ 1 ವರ್ಷ ತಪ್ಪದೆ ಮಾಡಬೇಕು.
ಒಂದೆರಡು ದಿನ, ಒಂದು ವಾರದಲ್ಲಿ ಎಲ್ಲ ಆಗುವ ಕೆಲಸ ಅಲ್ಲ ಇದು. ಹಾಗೆ ಒಂದೊಮ್ಮೆ ಆತ ನೀತಿ ನಿಯಮ ತಪಸ್ಸು ಅಂತ ಹೇಳಿಕೊಂಡು ಹಾಗೆ ಒಂದೊಮ್ಮೆ ಮಾಡಿದರೆ ಎಲ್ಲವನ್ನು ಪಡಿತಾನೆ ಅಂತ. ಅದು ಹೇಳುವಾಗ, ಗ್ರಾಸಮುಷ್ಟಿ ಕೊಡುವಾಗ ಒಂದು ಮಂತ್ರ ಉಂಟು ಹೇಳಲಿಕ್ಕೆ, ಶ್ಲೋಕ ಮಂತ್ರವೂ ಉಂಟು. ಕೃಷ್ಣ ಹೇಳ್ತಾನೆ ಗಾಯತ್ರಿ ಆತ್ಮ ಅಂತಾನೆ. ಬೇಕಾದ್ರೆ ಗಾಯತ್ರಿ ಮಂತ್ರವನ್ನೇ ಹೇಳಿ. ಯಾಕೆ? ಸೂರ್ಯಾಧಿಷ್ಠಿತವಾದದ್ದು ಗೋವಾದ್ರಿಂದ ಸಾವಿತ್ರಿ ಗಾಯತ್ರಿಯನ್ನು ಹೇಳುವ ಮೂಲಕ ಗೋವಿನೊಳಗಿರತಕ್ಕ ದೇವರು ಸಹ ಪ್ರೀತನಾಗಿ, ಸೂರ್ಯಮಂಡಲ ದೇವರು ಗೋವಿನ ಮಂಡಲದಲ್ಲಿ ಇದ್ದಾನೆ, ಗೋವು ಸೂರ್ಯಮಂಡಲದಲ್ಲಿ ಹುಟ್ಟಿ ಬಂದದ್ದು ಅಂತ ಒಂದು ಮಾತಿರ್ಲಿಕ್ಕೆ ಹೋಗಿ ಅದು ನಡೀತದೆ. ಇಲ್ಲದಿದ್ದು ಹೇಳಿಯಪ್ಪ ಎಲ್ಲರಿಗೆ, ಉಪದೇಶ ಇಲ್ಲದವರಾದ್ರೆ ಹೇಳಿ ಅಂತಾರೆ. ಗಾವೋ ಮೇ ಮಾತರ ಸರ್ವಾಹ, ಎಲ್ಲಾ ಗೋವುಗಳು ನನ್ನ ಅಮ್ಮಂದಿರ ಹಾಗೆ ಅಂತ. ಗಾವೋ ಮೇ ಮಾತರ ಸರ್ವಾಹ ಪಿತರಷ್ಟೈವ ಗೋವೃಷಾಹ. ಗೋವೃಷ ಅಂದ್ರೆ ದನ, ಎತ್ತುಗಳು, ಎತ್ತು ದನಗಳು, ಇವುಗಳು ತಂದೆ ಹಾಗೆ. ಪಿತರಷ್ಟೈವ ಗೋವೃಷಾಹ ಗ್ರಾಸಮುಷ್ಟಿಂ ಮಯಾ ದತ್ತಂ, ಒಂದು ತುತ್ತು ಕೊಟ್ಟಿದ್ದೇನೆ, ಅಥವಾ ಮುಷ್ಟಿ ಗ್ರಾಸ, ಅವುಗಳು ತಿನ್ನುವಂಥದ್ದು ಏನೋ ಅದು ಹುಲ್ಲು ಕೊಟ್ಟಿದ್ದೇನೆ. ಗ್ರಾಸಮುಷ್ಟಿಂ ಮಯಾ ದತ್ತಂ ಪ್ರತಿಗಿರ್ಣೇತ ಮಾತರಹ, ಓ ತಾಯಿಯಂದಿರೇ ಇದನ್ನು ಸ್ವೀಕರಿಸಿ. ಯಾಕೆಂದ್ರೆ ನಮಗೆ ತಾಯಿಯಂತೆ ನಮಗೆ ಪೋಷಕವಾದ ಸೊತ್ತನ್ನು ನೀವು ಕೊಡೋದ್ರಿಂದ ಇದು ಮಂತ್ರ ಹೇಳಿಕೆ. ಗಾವೋ ಮೇ ಮಾತರ ಸರ್ವಾಹ ಪಿತರಷ್ಟೈವ ಗೋವೃಷಾಹ ಗ್ರಾಸಮುಷ್ಟಿಂ ಮಯಾ ದತ್ತಂ ಪ್ರತಿಗಿರ್ಣೇತ ಮಾತರಹ ಅಂತ. ಹೀಗೆ ಇದು ಕೃಷ್ಣ ಹೇಳ್ತಾ ಇದ್ದಾನೆ. ಈ ಮಂತ್ರವನ್ನು ಹೇಳಿಕೊಂಡು ಕೊಟ್ಟರೆ ಪ್ರತಿನಿತ್ಯ ಏನಾಗುತ್ತೆ ಅಂದ್ರೆ, ಯತ್ಕೃತಂ ದುಷ್ಕೃತಂ ತೇನ ಜ್ಞಾನತೋ ಬಿವ, ಅವನು ಏನೆಲ್ಲ ಮಾಡಿರ್ತಾನೆ, ತಿಳಿದೋ ತಿಳಿಯದೆಯೋ ಕೆಟ್ಟ ಕೆಲಸಗಳು ಏನ್ ಮಾಡಿರ್ತಾನೆ, ತಸ್ಯ ನಶ್ಯತಿ ತತ್ ಸರ್ವಂ, ಅದೆಲ್ಲ ಖಾಲಿ ಆಗುತ್ತೆ ಅಂತ. ಗೊತ್ತಿದ್ದು ಮಾಡಿದ ತಪ್ಪು ಮನ್ನಣೆಗೆ ಯೋಗ್ಯ ಆಗುತ್ತೆ, ಗೊತ್ತಿಲ್ಲದೆ ಆದ ತಪ್ಪುಗಳು ಖಾಲಿ ಆಗ್ತವೆ. ದುಸ್ವಪ್ನಂಚ ವಿನಶ್ಯತಿ, ಕೆಟ್ಟ ಸ್ವಪ್ನಗಳೆಲ್ಲ ಬೀಳುವುದಿಲ್ಲ. ದನದ ನೆನಪು, ದನದ ಆಹಾರ, ಎಲ್ಲ ದೇವತೆಗಳ ಸ್ಪರ್ಶ, ಇದೆಲ್ಲ ಹಿಂದೆ ಹೇಳಿದ್ದವ. ನಮಸ್ಕಾರ ಮಾಡುವುದೆಲ್ಲ ಹೇಳಿದ್ದ. ಈಗ ಎಸ್ಪೆಷಲಿ ಊಟದ ಚಿಂತನೆಯಲ್ಲಿ ಧರ್ಮರಾಜ ಕೇಳಲಿಕ್ಕೆ ಹೋಗಿ ಕೃಷ್ಣ ಗೋಗ್ರಾಸದ ಹಿರಿಮೆಯನ್ನು ಹೇಳುತ್ತಾನೆ. ಮತ್ತು ಧರ್ಮರಾಜ ಕೇಳುತ್ತಾನೆ ಎಳ್ಳಿನ ಬಗ್ಗೆ ಹೇಳಬೇಕು ಅಂತ, ಅದರ ಮಹಿಮೆಯನ್ನು ತಿಳಿಸಬೇಕು ಅಂತ. ಅದು ಯಾಕೆ ಕೇಳಿದ್ರೆ ಊಟದಲ್ಲಿ ಅದು ಬರ್ತದೆ ಅಂತ ಕೃಷ್ಣ ಹೇಳ್ತಾನೆ. ಹೇಳುವಾಗ ಎಳ್ಳು ಯಾಕೆ ಅಂತ, ಅದು ತಿಲಾಹ ಪವಿತ್ರಾಹ ಪಾಪಗ್ರಾಹ ನಾರಾಯಣ ಸಮುದ್ಭವ. ಎಳ್ಳು ಅಂದ್ರೆ ಅದು ಪಾಪಹರ ಅಂತ ಅರ್ಥ. ವಿಶೇಷವಾಗಿ ಪಾಪವನ್ನು ದೂರ ಮಾಡುವುದು ಅತ್ಯಂತ ಪವಿತ್ರವಾದದ್ದು ಎಳ್ಳು. ಹೆಚ್ಚಿನವರೆಲ್ಲ ಹೆದರಿ ಹೋಗ್ತಾರೆ. ಎಳ್ಳು, ದರ್ಭೆ ಇವೆಲ್ಲ ಹೆಚ್ಚಿನವರ ಮನೆಯಲ್ಲಿಲ್ಲ. ನಾನೆಷ್ಟೋ ಬಾರಿ ಕೇಳಿದ್ದೇನೆ, ಹೇಳಿದ್ದೇನೆ. ಮತ್ತೆ ಅವ್ರು ಹೇಳುದು, ದರ್ಭೆ ಎಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಆಸನದಲ್ಲಿ ದರ್ಭೆ ಬರೆದಿದ್ದೇನೆ, ಇರ್ಲೇಬೇಕೆಲ್ಲ ಹೊಟ್ಟಿದ್ದೇನೆ. ಅದು ಹೇಗೆ ಅವ್ರು ಕೇಳುದು. ತಂದೆ ತಾಯಿ ಎಲ್ಲ ಸಾಯದೆ ನಾವೆಲ್ಲ ದರ್ಭೆ ಮುಟ್ಲಿಕ್ಕೆ ಇಲ್ಲಂತೆಲ್ಲ ಇಂತ ಅಲ್ಲ ಎಲ್ಲ. ಅದು ಯಾವ ಪುರೋಹಿತರು ಅಥವಾ ಯಾವ ವಿದ್ಯಾರ್ಥಿಗಳು ಅಥವಾ ಯಾವ ಗುರುಗಳು ಅವರಿಗೆ ಹೇಳಿಕೊಟ್ಟದ್ದು ಗೊತ್ತಿಲ್ಲ. ನಾವು ಪ್ರತಿನಿತ್ಯ ದರ್ಭೆಯಲ್ಲಿ ಕೂತ್ಕೊಳ್ಳಿಕ್ಕೆ, ದರ್ಭೆ ಹಿಡ್ಕೊಂಡೇ ಜಪ ಮಾಡಲಿಕ್ಕೆ, ತಂದೆ ಇದ್ದವರು, ತಾಯಿ ಇದ್ದವರು, ಎಲ್ಲ ಇದ್ದವರು, ಎಲ್ಲ ಇಲ್ಲದವರು, ಎಲ್ಲರ ಮನೆಯಲ್ಲಿ ದರ್ಭೆ ಬೇಕೇ. ಅದು ಪವಿತ್ರವಾದದ್ದು. ಹಾಗೆ ಎಳ್ಳು ಸಹ ಬೇಕೆ. ಅದೇನು ದೊಡ್ಡ ಸಂಗತಿ ಇಲ್ಲ. ಧಾನ್ಯ ಅಲ್ವ ಅದು ಎಳ್ಳು. ಅದನ್ನ ತಿಲಾ ಪವಿತ್ರಾಹ ಅಂತಾರೆ. ಪಾಪಗ್ರಹ ನಾರಾಯಣ ಸಮುದ್ಭವ, ಭಗವಂತನಿಂದಲೇ ಸೃಷ್ಟಿಯಾದದ್ದು ಎಳ್ಳು. ಅದನ್ನ ಭಗವಂತನಿಂದ ನಿರ್ಮಿತಿಯಾದ ಎಳ್ಳನ್ನು ತಿಲಾನ್ನ ಶ್ರಾದ್ದೇ ಪ್ರಶಂಸಂತಿ. ಹೆಚ್ಚಾಗಿ ಎಳ್ಳುಗಳು ಪಿತೃಮೇಧಕ್ಕೆ ಗ್ಯಾರಂಟಿ ಬೇಕಾಗಿದೆ. ಹಾಗಾಗಿ ಜನರಿಗೆಲ್ಲ ಹೆಚ್ಚಾಗಿ ಪಿತೃಮೇಧಕ್ಕೆ ಮಾತ್ರ ಆಗಿಬಿಟ್ಟಿದೆ. ನಿಮಗೊಂದು ಕಥೆ ಹೇಳುತ್ತೇನೆ ಸುಮ್ಮನೆ. ಈಗ ಎಲ್ಲರಿಗೂ ದೇವರ ಪ್ರಸಾದ ಪುಷ್ಪ ಕೊಡುತ್ತಾರೆ ಹೆಂಗಸರಿಗೆ. ಸಾಮಾನ್ಯವಾಗಿ ಅವರು ಪ್ರಸಾದ ಅಂತ ತಗೊಂಡ್ರೆ ಕೈಯಲ್ಲಿ ಗಂಧ ಕೊಡದೇ ಇರುವಲ್ಲಿ ದೇವರದ್ದೇನು ತೀರ್ಥ ಕೊಟ್ಟನಂದ್ರ ಹೂ ಕೊಡ್ತಾರೆ. ಹೂ ಏನ್ ಮಾಡ್ತಾರೆ ಅವರು? ಮುಡಿದು ಕೊಡುತ್ತಾರೆ. ಹೂ ಮುಡಿಯಲಿಕ್ಕೆ ಇರುವಂಥದ್ದು. ಆದರೆ ಕೇಶವಪನ ಮಾಡಿದವರು, ಕೇಶ ಇಲ್ಲದವರು, ವಿಧವೆಯಾದವರು, ಅವರಿಗೆ ಮುಡಿಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಇಲ್ಲ. ಮತ್ತೆ ಅವರು ಕುಸುಮ ಯಾಕೆ ಚೆಲುವಿಗೋಸ್ಕರ, ಚಂದಕ್ಕೋಸ್ಕರ, ಅಲಂಕಾರಕ್ಕೋಸ್ಕರ ಹೂವಿನ ಮಾಲೆ, ಹೂವಿನ ಮುಡಿಯುವುದು ಎಲ್ಲ ಅವರಿಗೆ ಆಗುವುದಿಲ್ಲ. ಅವ್ರಿಗೇನು ಕೊಡುತ್ತಾರೆ? ಏನು ಕೊಡಬೇಕು ಅವರಿಗೆ? ದೇವರ ಪ್ರಸಾದ ಅಂತ ತುಳಸಿ ಕೊಡುತ್ತಾರೆ ಅವರಿಗೆ. ಅವರದನ್ನು ಕಿವಿಯಲ್ಲಿ ಧರಿಸಬಹುದು, ತಲೆ ಮೇಲೆ ಇಟ್ಟುಕೊಂಡು ಬಟ್ಟೆ ಹಾಕಿ ಇಟ್ಕೊಳ್ಬಹುದು. ಅದು ತಗೊಂಡು ಪ್ರಸಾದ ವಾಸ್ತವ. ಈಗ ಅವರಿಗೆ ಹೂ ಕೊಡ್ಲಿಕ್ಕೆ ಇಲ್ಲದ್ದಕ್ಕೆ ತುಳಸಿಯನ್ನು ಕೊಡುವ ಕ್ರಮ. ಇಲ್ಲದ್ದಕ್ಕೆ ಅವರು ಪಡೆಯುವುದಿಲ್ಲ. ಆದ್ರಿಂದ ಅಲಂಕಾರ ವರ್ಜ್ಯ. ಆದ್ರಿಂದ ಹೊರತುಪಡಿಸಿ ಅವರಿಗೆ ದೇವರ ಪುಷ್ಪ ಕೊಡಬಾರದು ಇಲ್ಲ ಪ್ರಸಾದ ಅಂತ.
ಅವರೊಂದು ಮನೆ ತಗೊಂಡು ಹೋಗ್ಬೋದು, ಕೈಯಲ್ಲಿ ತಗೊಂಡು. ಕೈಯಲ್ಲಿ ಒಂದೊಮ್ಮೆ ಅವರಿಗೆ ಹೂ ಬಿದ್ರೇನೆ ಏನೋ ಒಂದು ಪ್ರಪಾತ ಆದಾಗೆ ಅಂತ ಗಂಡ ಹುಟ್ಟಿ ಬಂದ ಅಂತಲ್ಲ, ಅಥವಾ ಬೇರೆ ಗಂಡ ಆದಂತೆ ಅಂತ ಅವರಿಗೆ ಪ್ರಪಾತ ಯಾಕೆ ಏನೋ ಗೊತ್ತಿಲ್ಲ, ಗಾಬರಿ ಬಿಡ್ತಾರೆ. ಅಪ್ಪಿತಪ್ಪಿ ಯಾರಾದ್ರೂ ಗೊತ್ತಿಲ್ಲದೇನಾದ್ರೂ ಹೇಳಿ ಅವರ ಕೈಗೆ ಮೋರೆ ನೋಡಿ ಯಾರು ಕೊಡ್ತಾರೆ ಪ್ರಸಾದ ಎಲ್ಲ. ಮತ್ತೆ ಈಗ ಯಾರು ಎಲ್ಲ ಜಸ್ಸೇ ಇದ್ದಾರೆ ಎಲ್ರು, ಯಾರು ಹೋದವರು ಇದ್ದವ್ರು ಯಾರು ಗೊತ್ತೇ ಆಗುದಿಲ್ಲ, ವೇಷ ಏನು ಹೆಚ್ಚು ಕಮ್ಮಿ ಇರುವುದಿಲ್ಲ. ಆದ್ರೆ ಎಲ್ಲಿಯಾದ್ರೂ ಅವರ ಕೈಗೆ ಹೂ ಬಿದ್ರೆ ಭಾರಿ ಅಧ್ವಾನ ಆದಾಗೆ ಗಡಿಬಿಡಿ ಮಾಡಿಕೊಡುತ್ತಾರೆ. ನಿಜವಾಗಿ ಅವರಿಗೆ ಹೂ ಕೊಟ್ಟರು ದೇವರ ಪ್ರಸಾದ ತಗೊಂಡು ಹೋದ್ರಲ್ಲಿ ತಪ್ಪಿಲ್ಲ, ಎಷ್ಟು ದೊಡ್ಡ ಮಾಲೆ ಕೊಟ್ಟರು ತಪ್ಪಲ್ಲ, ಅವರೇನು ಮೆರವಣಿಗೆ ಮಾಡಿಕೊಳ್ಬೇಕು ಅಂತ ಅಲ್ಲ ಅದು ಕೊಟ್ಟದ್ದು ಉದ್ದೇಶ. ಒಂದು ವಿಷಯ. ಇನ್ನೊಂದು, ಅವರಿಗೆ ತುಳಸಿ ಕೊಡಲಿಕ್ಕೆ ಹೋಗಿ ಮುತ್ತೈದೆಯರಿಗೆ ಗಂಡ ಇದ್ದವರಿಗೆಲ್ಲ ಹೂ ಕೊಡುವುದು ಅಂತ ಮಾಡಿಕೊಳ್ಳಿಕ್ಕೆ ಹೋಗಿ, ಈ ಬೈಫರ್ಕೇಶನ್ ತರಲಿಕ್ಕೆ ಹೋಗಿ, ಈ ಮುತ್ತೈದೆ ಆದವಳ ಕೈಯಲ್ಲಿ ಎಲ್ಲಿಯಾದ್ರೂ ತುಳಸಿ ಬಿದ್ರು ಸಾಕು, ಅವಳೇನು ಗಡಿಬಿಡಿ ಆಗುವುದು, ನಿನ್ನೇನು ಗಂಡ ಸಾಯ್ತಾನೆ ಅಂತ ಎದುರಿಕೊಳ್ಳುವುದು, ಬೊಬ್ಬೆ ಹೊಡೆಯುವುದು ಎಲ್ಲ. ಪ್ರತಿಯೊಂದು ಹೆಂಗಸು ಪ್ರತಿನಿತ್ಯವೂ ದೇವರ ನಿರ್ಮಾಲ್ಯ ತುಳಸಿಯನ್ನು ಧಾರಣೆ ಮಾಡಲೇಬೇಕು. ಎಲ್ಲಿಯೂ ಹೇಳಲಿಲ್ಲ ಹೆಂಗಸು ತುಳಸಿಯನ್ನು ಮುಟ್ಟಬಾರದು, ಹೇಳಲಿಲ್ಲ. ತುಳಸಿ ದೇವಿ ಅಲ್ವಾ, ಮಾತೆ ಅಲ್ವಾ, ಹೆಂಗಸೇ ಅಲ್ವಾ ತುಳಸಿ. ತುಳಸಿಯನ್ನು ಹೆಂಗಸರು ಮುಟ್ಟುವುದಿಲ್ಲ ಆದ್ರೆ ಮತ್ತೆ ಗಂಡಸರು ಎಳ್ಕೊಂಡು ಹೋಗ್ಬೇಕು ಅವಳನ್ನು. ಗಂಡಸರು ಮುಟ್ಟೇ ಮುಡುತ್ತಾರೆ ದೇವರ ಪೂಜೆಗೆ ಅಂತ, ಕೇಶವಾರ್ಥ ಮೃಲಾಮಿತ್ತ ಅಂತ ಪ್ರಾರ್ಥನೆ ಮಾಡಿ ಮುಟ್ಟುವುದಿಲ್ವಾ, ಮುಡುತ್ತಾರೆ. ನಿಜವಾಗಿ ತುಳಸಿಯನ್ನು ಹೆಂಗಸರು ಮುಟ್ಲಿಕ್ಕುಂಟು, ಬೆಳೆಸ್ಲಿಕ್ಕುಂಟು, ನೆಡ್ಲಿಕ್ಕುಂಟು, ಕೊಯ್ಲಿಕ್ಕುಂಟು, ಮುಡಿದುಕೊಳ್ಳಿಕ್ಕುಂಟು, ಮೂಸ್ಲಿಕ್ಕುಂಟು, ಪ್ರಾಶನ ಮಾಡ್ಲಿಕ್ಕೆ ಉಂಟು. ಆಯ್ತಾ, ಎಲ್ಲಿಯೂ ಮಾಡ್ಲಿಕ್ಕಿಲ್ಲ, ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಕೆಲವು ಮಾತುಗಳನ್ನೆಲ್ಲ ಹೆಂಗಸರಿ ಹೇಗೆ ವೈಂಡಿಂಗ್ ಉಂಟು ತುಳಸಿಯಲ್ಲಿ ಎನ್ನುವುದನ್ನು ಕೊಟ್ಟು ತೋರಿಸಿದ್ದೇನೆ. ನಾನು ಮೈಲಿಗೆ ಹೊತ್ತಿನಲ್ಲಿ ಮುಟ್ಲಿಕ್ಕಿಲ್ಲ ಅಂತ ಹೇಳಿಕೊಳ್ಳುವ ಮಾತುಗಳಲ್ಲೆಲ್ಲ ಅದು ಬಂದಿದೆ ಅಂತ ಹೇಳಿ ತೋರಿಸಿದ್ದೇನೆ. ಆಶೋ ಸಂದರ್ಭದಲ್ಲಿ ಸ್ತ್ರೀಯರನ್ನು ತುಳಸಿಯಿಂದ ಅವಾಯ್ಡ್ ಮಾಡ್ತಾರೆ. ಹಾಗಾದ್ರೆ ಉಳಿದ ಹೊತ್ತಿನಲ್ಲಿ ಮುಟ್ಲಿಕ್ಕೆ ಉಂಟಾಯ್ತಲ್ಲ. ಹೀಗಾಗಿ ತುಳಸಿ ಎನ್ನುವುದು ಮುತ್ತೈದೆಯರಿಗೆ ಕೊಡ್ಲೇಬಾರದು, ಇಲ್ಲ ಅದು ಆ ಮುತ್ತೈದರಲ್ಲದವರಿಗೆ ಕೊಡ್ಲಿಕ್ಕೆ ಹೋಗಿ ಅದು ಅವರದ್ದೇ ಪಾಲಾಗಿ ಹೋಗಿದೆ. ಹಾಗಾಗಿ ತಿಲ ಎನ್ನುವುದು ಶ್ರಾದ್ದದಲ್ಲಿ ಉಪಯೋಗಿಸಲಿಕ್ಕೆ ಹೋಗಿ ಅದು ಪಿತೃಮೇಧಕ್ಕೆ ಮಾತ್ರ ಆಗಿ ಹೋಗಿ ದೇವತಾರಾಧನೆಗೆ ಬರ್ಲಿಕ್ಕೆ ಇಲ್ಲ ಅಂತ ಗಲಾಟೆ ಮಾಡಿದ್ದಾರೆ. ಅದಲ್ಲ, ಎಲ್ಲ ಕಡೆಯೂ ತಿಲಬೇಕು ಅಂತ ಕೃಷ್ಣ ಈಗ ತಿಲದ ಮಹಿಮೆ ಬಗ್ಗೆ ಮಾತಾಡ್ತಾನೆ. ಅದರ ವಿಶೇಷ ಚಿಂತನೆಯನ್ನು ಮತ್ತೆ ಮುಂದುವರಿದು ನಾವು ನೋಡುವ. ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.